ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು. ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ಫೆಬ್ರವರಿ 5 ರಿಂದ 3 ದಿನಗಳ ಎಡೆದೊರೆ ನಾಡು ರಾಯಚೂರು ಉತ್ಸವ. ಸಾರಿಗೆ ಬಂದೋಬಸ್ತ್ ವ್ಯವಸ್ಥೆ ಡಿಸಿ ನಿತೀಶ್. ಕೇಂದ್ರ ಸರ್ಕಾರ ಬಜೆಟ್ ಸುಸ್ಥಿರ ಆರ್ಥಿಕತೆ ಸಹಕಾರಿ ಸಿದ್ದನಗೌಡ ನೆಲಹಾಲ್. ರಾಜ್ಯ ಸರ್ಕಾರದ ಆದೇಶ ಉಲ್ಲಂಘಿಸಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ರದ್ದುಗೊಳಿಸಿದ್ದರೆ ಕಾನೂನು ಹೋರಾಟ ಡಾ ರವಿಕುಮಾರ್. ಫೆಬ್ರವರಿ 5 ರಿಂದ 3 ದಿನ ರಾಯಚೂರು ಉತ್ಸವದ ಯಶಸ್ವಿಗೆ ಅಧಿಕಾರಿಗಳು ನಿರಂತರ ಶ್ರಮವಹಿಸಿ ಡಿಸಿ ಸೂಚನೆ. ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ನೀಡಿದ ಕೇಂದ್ರ ಬಜೆಟ್ ಪ್ರತಿ ದೈನಿಕ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳದ ಗೌರವಾಧ್ಯಕ್ಷರಾಗಿ ರವೀಂದ್ರ ಜಲ್ದಾರ್ ನೇಮಕ. ಜಿಲ್ಲೆಯಲ್ಲಿ ಫೆಬ್ರವರಿ 5 ರಿಂದ 7 ರವರೆಗೆ ಆಯೋಜಿಸಲಾಗಿರುವ ಎಡೆದೊರೆ ನಾಡು ರಾಯಚೂರು ಉತ್ಸವದ ಯಶಸ್ವಿಗೆ ಸಕಲ ಸಿದ್ಧತೆಗಳ ವ್ಯವಸ್ಥೆ ಮಾಡಲಾಗಿದ್ದು, ಸರ್ಕಾರಿ ಭದ್ರತೆ ಹಾಗೂ ಮೆರವಣಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ರಾಯಚೂರು ಉತ್ಸವದ ಉದ್ಘಾಟನೆಯನ್ನು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಮುಖ್ಯ ವೇದಿಕೆಯಲ್ಲಿ ಸಂಜೆ 6 ಗಂಟೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕರು, ಸಚಿವರು ಭಾಗಿಯಾಗಲಿದ್ದಾರೆ. ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಕರ್ನಾಟಕ ಸಂಘದಿಂದ ಉತ್ಸವ ಮೆರವಣಿಗೆ ನಡೆಯಲಿದ್ದು, 50 ಸ್ಥಳೀಯ ಕಲಾ ತಂಡಗಳೊಂದಿಗೆ 300 ಸರ್ಕಾರಿ ನೌಕರರಿಂದ ಬೈಕ್ ರ್ಯಾಲಿಗಳೊಂದಿಗೆ ಮೆರವಣಿಗೆ ತೀನ್ ಕಂದಿಲ್, ಡಾ ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ವೃತ್ತದ ಮೂಲಕ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ಬರಲಿದೆ. ವೇದಿಕೆಯ ಉದ್ಘಾಟನೆಯೊಂದಿಗೆ 3 ದಿನಗಳ ಕೃಷಿ ಮೇಳ ಉದ್ಘಾಟನೆಯಾಗಿದ್ದು, ಕೃಷಿಯರಿಗೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ವಿವಿಧ ತಂಡಗಳಿಂದ ನೃತ್ಯ, ಪೈರೋ ಶೋ, ಸಂಜಿತ್ ಹೆಗ್ಡೆ ತಂಡವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯ ವೇದಿಕೆ ಸೇರಿ 5 ಸಮಾನಾಂತರ ವೇದಿಕೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ವಾಲ್ಕೇಟ್ ಮೈದಾನದಲ್ಲಿ ಮತ್ಸ್ಯ ಮೇಳ, ಮಹಿಳಾ ಸಮಾಜದಲ್ಲಿ ಕವಿಗೋಷ್ಠಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕರಕುಶಲ ಪ್ರದರ್ಶನ, ಆಹಾರ ಮೇಳ, ಮಹಿಳಾ ಗೋಷ್ಠಿಗಳು ನಡೆಯಲಿವೆ. ಫೆಬ್ರವರಿ 6 ರಂದು ಬೆಳಗ್ಗೆ 10 ಗಂಟೆಗೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಶ್ವಾನ ಪ್ರದರ್ಶನ, ರೈತರಿಂದ ರೈತರ ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಯಿಂದ ಉದ್ಯೋಗ ಮೇಳ, ಸ್ಥಳೀಯ ಕಲಾವಿದರಿಂದ ಸಂಗೀತ, ಸಂಜೆ 6:30 ಡಿಕೆಡಿ ತಂಡದಿಂದ ನೃತ್ಯ ಪ್ರದರ್ಶನ, ಅಳ್ವಾಸ್ ತಂಡದ ವಿದ್ಯಾರ್ಥಿಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ. 7 ರಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾ ಗ್ಯಾರಂಟಿ ಮೇಳ, ಮಧ್ಯಾಹ್ನ 2 ಗಂಟೆಯಿಂದ ರೈತರಿಂದ ರೈತರ ಕಾರ್ಯಕ್ರಮ, ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ಸಂಜೆ 6 ಗಂಟೆಯಿಂದ ಸಮಾರೋಪ ಸಮಾರಂಭ ನಡೆಯಲಿದೆ. ನಂತರ ಫೈರ್ ಶೋ, ಸಂಜೆ 5 ತಂಡವರಿಂದ ನೃತ್ಯ ಕಾರ್ಯಕ್ರಮ, ಆಲ್ಜಿಕೆ ತಂಡವರಿಂದ ಸಂಗೀತ, ನಂತರ ವಿಜಯ್ ಪ್ರಕಾಶ್ ತಂಡವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. 3 ದಿನಗಳ ಕಾರ್ಯಕ್ರಮದಲ್ಲಿ ಸರಿ ಸುಮಾರು 1 ಲಕ್ಷ ಜನರು ನಿತ್ಯವೂ ಭಾಗವಹಿಸುವ ಅಂದಾಜಿದ್ದು, ಸ್ವಚ್ಛತೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯ, ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮೀಣ ಭಾಗದಿಂದ ಹೆಚ್ಚಿನ ಜನರು ಉತ್ಸವದಲ್ಲಿ ಭಾಗವಹಿಸಲು ನೇರ ಜಿಲ್ಲೆಗಳಿಂದ ಬಸ್ ವ್ಯವಸ್ಥೆ, ಪೊಲೀಸ್ ಹಾಗೂ ಹೋಮ್ ಗಾರ್ಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಶಾಲಾ ಮಕ್ಕಳು ಹಾಗೂ ಜನರ ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಸೂಕ್ತ ವ್ಯವಸ್ಥೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ಫೆಬ್ರವರಿ 6 ರಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ರಾಜ್ಯದ 12 ಜಿಲ್ಲೆಗಳಿಂದ ಆಹಾರ ತಂಡಗಳು ಭಾಗವಹಿಸಿವೆ. ತೆಲಂಗಾಣ, ಆಂಧ್ರಪ್ರದೇಶದಿಂದಲೂ ಸ್ವಸಹಾಯ ಗುಂಪುಗಳು ಭಾಗವಹಿಸಲಿ ಎಂದರು. ಕಡಿಮೆ ದರದಲ್ಲಿ ಆಹಾರ ವಸ್ತುಗಳು ಮಾರಾಟ ಪ್ರದರ್ಶನ ನಡೆಯಲಿದೆ ಎಂದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಮಾತನಾಡಿ, ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು 100 ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಕುಡಿಯುವ ನೀರು ಹಾಗೂ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಸೌತ್ ಕರ್ನಾಟಕ ಅಂದ್ರೆ ಮೈಸೂರು, ಮಂಡ್ಯ, ತುಮಕೂರು ಕೂಡ ನಾವು ಮಾತಾಡ್ತಾ ಇದ್ವಿ. ಚಿಕ್ಕಮಗಳೂರು ಅವರೆಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಸಚಿವರು ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಎಲ್ಲ ತಾಲೂಕದ SHG ಮೆಂಬರ್ಸ್ ಗಳಿಗೆ ಅರ್ಬನ್ ಸಿಟಿ ಅನಿವಲ್ ಮುಖಾಂತರ ಕೂಡ ಈಗ SHG ಮೈಲೇಜ್ ಕಟ್ತಾ ಇದ್ವಿ. ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ, ತೆಲಂಗಾಣ ಕೂಡ 2 ಸಚಿವರು ಬರ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಭಾಗ ಬೇರೆ ಬೇರೆ ಫುಡ್ ಪ್ರಾಕ್ಟೀಸ್ ಆ ತರ ಇರುತ್ತೆ. ಕರಾವಳಿ ಭಾಗ, ಸೌತ್ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ, ಬೆಳಗಾವಿ ಕರ್ನಾಟಕ ಎಲ್ಲಾ ರೀತಿಯವರು ಸ್ಟಾಲ್ ಮಾಡ್ತಾರೆ. ಅವರೆಲ್ಲ ಮೂಲಭೂತ ಸೌಲಭ್ಯ ಅಂದ್ರೆ ಒಂದು ವಸತಿದು ಅವ್ರಿಗೆ ಸ್ಟೇ ಮಾಡ್ಲಿಕ್ಕೆ 3 ದಿವಸ, ಪ್ಲಸ್ ಅವರಿಗೆ ಇದು ಯುಟೆನ್ಸಿಲ್ ಸಪ್ಲೈ, ಗ್ಯಾಸ್ ಅದೆಲ್ಲ ನಾವೇ ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ದ್ಯಾಟ್ ಅವರು ನಮ್ಮೆಲ್ಲ ಸಾರ್ವಜನಿಕರಿಗೆ ಸ್ವಲ್ಪ ಕಡಿಮೆ ರೇಟ್ನಲ್ಲಿದೆ. ಅವರೆಲ್ಲ 10 ಗಂಟೆಗೆ ನಾವು ಶ್ವಾನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದು ಎಲ್ಲ ಮುಖ್ಯ ವೇದಿಕೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ. ಅದಾದ್ಮೇಲೆ ರೈತ ಮೇಳ ಅಂಗವಾಗಿ ರೈತರಿಂದ ರೈತರ ಕಾರ್ಯಕ್ರಮ ಕೃಷಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದೀವಿ.
ಆಮೇಲೆ ಜಿಲ್ಲಾ ಪಂಚಾಯತ್ ಕಡೆಯಿಂದ ಉದ್ಯೋಗ ಮೇಳನ ಮಾಡ್ತಾ ಇದ್ದಾರೆ 6ನೇ ತಾರೀಕು. ಆಮೇಲೆ ಪ್ಯಾರಲಲ್ಲಿ 10ರಿಂದ 6:30 ತನಕ ಸ್ಥಳೀಯ ಕಲಿಯುವವರು, 11 ಗಂಟೆಯಿಂದ 6:30 ತನಕ ಸ್ಥಳೀಯ ಕಲಾವಿದರಿಂದ ಬೇರೆ ಬೇರೆ ವಿಭಿನ್ನ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಕೃಷಿ ಮೇಳ ಮತ್ತು ಉದ್ಯೋಗ ಕೃಷಿ ಮೇಳ ಮತ್ತು ಉದ್ಯೋಗ ಏನಾಯ್ತು 5, 6, 7 ಅಲ್ಲ ಏಕಕಾಲ ಅಲ್ಲ ಸರ್, 6ನೇ ತಾರೀಕು ಕೃಷಿ ಮೇಳ ಮತ್ತೆ ಉದ್ಯೋಗ ಅಂತ ಒಂದು ಪ್ರತಿಷ್ಠಿತ ತಂಡದಿಂದ ನೃತ್ಯ ಕಾರ್ಯಕ್ರಮ ಇರುತ್ತೆ. ಸೊ ಅವತ್ತು ಮೇಜರ್ ಅಟ್ರಾಕ್ಷನ್ ಒಂದು 320 ಜನ ಮಕ್ಕಳು ಆಳ್ವಾಸ್ ತಂಡದವರು 2 ಗಂಟೆ ನಿರಂತರವಾಗಿ ಬೇರೆ ಬೇರೆ ನಮ್ಮ ದೇಶ ವಿದೇಶಿಯ ಏನು ಡ್ಯಾನ್ಸ್, ನೃತ್ಯ, ಬೇರೆ ಬೇರೆ ಪದ್ಧತಿ ಇದೆ, ಸಾಹಸ ಕ್ರೀಡೆ ಎಲ್ಲ ಅವರು 2 ಗಂಟೆ ಆಳ್ವಾಸ್ ತಂಡದಿಂದ 320 ಜನದ್ದು ಒಂದು ಸ್ಟೂಡೆಂಟ್ಸ್ ತಂಡ ಬರ್ತಾ ಇದೆ. ಸೊ 6ನೇ ತಾರೀಕು ಅದಾದ್ಮೇಲೆ ರಾತ್ರಿ ಮತ್ತೆ ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ಕಾರ್ಯಕ್ರಮ 6ನೇ ತಾರೀಕು ಇರುತ್ತೆ. ಸೊ 7ನೇ ತಾರೀಕು ಬೆಳಿಗ್ಗೆ ನಮ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮುಖ್ಯ ವೇದಿಕೆ ಅಲ್ಲ, ಪಕ್ಕದಲ್ಲಿ ಇನ್ನೊಂದು ವೇದಿಕೆ ಮಾಡಿದ್ವಿ. ಅದರಲ್ಲಿ ಪಂಚ ಗ್ಯಾರಂಟಿ ಮೇಳ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಸ್ಥಳೀಯ ಕಲಾವಿದರ ಕಾರ್ಯಕ್ರಮ ಅಂತೂ ಎಲ್ಲ 5 ವೇದಿಕೆಯಲ್ಲಿ ನಡೆಯುತ್ತೆ. ಆಮೇಲೆ 6ರಿಂದ 7 ಗಂಟೆ ತನಕ ಸಮಾರಂಭ ಮಾಡ್ತಾ ಇದ್ದೀವಿ 7ನೇ ತಾರೀಕು. ಮತ್ತೆ ಅವತ್ತು ಒಂದು 10 ನಿಮಿಷದ ಫೈರ್ ಶೋ ನಾವು ಮಾಡ್ತಾ ಇದ್ದೀವಿ. ಸೊ ಉದ್ಘಾಟನೆ ಟೈಮ್ ಒಂದು ಫೈರ್ ಶೋ ಮಾಡ್ತಾ ಇದ್ದೀವಿ, ಸಮಾರೋಪಕ್ಕೂ ಮಾಡ್ತಾ ಇದ್ದೀವಿ. ಆಮೇಲೆ 7ರಿಂದ 7:30 MJ5 ತಂಡದಿಂದ ನೃತ್ಯ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಆರೋಗ್ಯ ತಂಡದಿಂದ ಸಂಗೀತ ಕಾರ್ಯಕ್ರಮ, ಆಮೇಲೆ ವಿಜಯ್ ಪ್ರಕಾಶ್ ತಂಡದಿಂದ ಸಂಗೀತ ಕಾರ್ಯಕ್ರಮ 7ನೇ ತಾರೀಕು ಇರುತ್ತೆ. ಸೊ ಇದು ಬಿಟ್ಟು ನಾವು ಮುಖ್ಯವಾಗಿ ಉದ್ಯೋಗ ಮೇಳ ಜೊತೆ ಸಂಗ್ರಾಣಿ ಕಲ್ಲು ಮತ್ತೆ ಉಸ್ಕಿನ ಮೂಟೆ 2 ಎತ್ತೋ ಕಾಂಪಿಟೇಷನ್ ನಾವು 6ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕೃಷಿ ವಿದ್ಯಾಲಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಕುಸ್ತಿನೂ ಸ್ಟೇಟ್ ಲೆವೆಲ್ ಕುಸ್ತಿ ಕಾರ್ಯಕ್ರಮನ 6ನೇ ತಾರೀಕು ಮಧ್ಯಾಹ್ನ 2:30ಗೆ ನಾವು ಮಾಡ್ತಾ ಇದ್ದೀವಿ. ಶ್ವಾನ ಪ್ರದರ್ಶನದ ತಮ್ಗಾಗಲೇ ನಾವು ಹೇಳಿದ್ದೀವಿ. ಮತ್ತೆ ಬೇರೆ ಬೇರೆ ಗೋಷ್ಠಿ ನಾವು ಮುಖ್ಯವಾಗಿ ಮಹಿಳಾ ಸಮಾಜ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಮಹಿಳಾ ಸಮಾಜ ನಾವು ಪ್ರತಿ ವೇದಿಕೆಗೂ ವಾಲಂಟಿಯರ್ಸ್ ನ ಹಾಕಿದೀವಿ, ನೋಡಲ್ ಆಫೀಸರ್ಸ್ ನ ಹಾಕಿದೀವಿ. ಸೊ ಎಲ್ಲಾ ರೀತಿ ನಾವು ತಯಾರಿ ಮಾಡ್ಕೊಂಡಿದೀವಿ. ಸೊ ಈಗಲೂ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಸಜೆಷನ್ಸ್ ಬಂತು. ಲೈಕ್ ಈಗ ಪ್ರಚಾರ ಸಮಿತಿಯಿಂದ ಪ್ರತಿ ವೇದಿಕೆಯಲ್ಲಿ ಆವತ್ತಿನ ದಿನ ಏನೇನು ಕಾರ್ಯಕ್ರಮ ಇರುತ್ತೆ ಅಲ್ಲೊಂದು ದೊಡ್ಡಾಗಿ ಟೈಮ್ ವೈಸ್ ಇಂಥ ಟೈಮ್ ಸ್ಲಾಟ್ ಅಲ್ಲಿ ಇಂಥವ್ರು ಮಾಡ್ತಾರೆ. ಸೊ ಅಲ್ಲೊಂದು ದೊಡ್ಡಾಗಿ ಒಂದು 3-4 ಕಡೆ ಬ್ಯಾನರ್ ಹಾಕ್ಸಿ ಅಂತ, ಮತ್ತೆ ಮೇನ್ ಜಂಕ್ಷನ್ ಅಲ್ಲೂ ಆತರ ಅವತ್ತಿನ ಪ್ರೋಗ್ರಾಮ್ ಬ್ಯಾನರ್ ಹಾಕ್ಸಿ ಅಂತ. ಮತ್ತೆ ನಮ್ಮ ಮೀಡಿಯಾ ಮೂಲಕನು ಈಗ ಮೈಸೂರು ದಸರದ್ದು ಒಬ್ರು ತೋರಿಸಿದ್ರು ಟೈಮ್ ವೈಸ್ ಇಂತಿಂತ ಟೈಮ್ ಇವತ್ತು ಏನೇನ್ ಕಾರ್ಯಕ್ರಮ ಅಂತ, ಅದು ಎಲ್ಲ ಕಡೆ ಅದು ಪೇಪರ್ ಅಲ್ಲಿ ಮತ್ತೆ ಬೇರೆ ರೀತಿ ಪಬ್ಲಿಸಿಟಿ ಮಾಡಕ್ಕೂ ಇದು ಬಂತು. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆ ಹೆಲಿಕಾಪ್ಟರ್ ರೈಡ್ಗೆ ಸಾಕಷ್ಟು ಈಗ ಬೇಡಿಕೆ ಬಂದಿರೋದ್ರಿಂದ ಸೊ ಅಲ್ಲಿನೂ ನಾವೀಗ ನೋಡಿದಾಗ ಒಂದು ಇಂಟರ್ಲಾಕ್ ಪೇವರ್ಸ್ ನಾವು ಹಾಕ್ಸ್ಬಿಟ್ಟಿದೀವಿ ಟೆಂಪ್ರವರಿ. ಆಮೇಲೆ ಒಂದು 7ರಿಂದ 8 ವಾಟರಿಂಗ್ ಮಾಡಕ್ಕೆ ನಾವು ಇದನ್ನು ತರಿಸಿದೀವಿ, ವಾಟರ್ ಮಾಡಕ್ಕೆ ಟ್ಯಾಂಕರ್ಸ್. ಸೊ ಅದನ್ನು ನಾವು ಹೆಲಿಕಾಪ್ಟರ್ ಟೈಮ್ ಅಲ್ಲೂ ಅದು ಕಂಟಿನ್ಯೂ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸರ್ಕಾರಿ ನೌಕರರು ಸೊ ಅವರು ಎಲ್ಲ ಸೇರಿ ನಾವೊಂದು ಪ್ರೊಸೆಷನ್ ಅಲ್ಲಿ ನಾವು 300 ಜನ ಬೈಕ್ ರ್ಯಾಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೂ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಮುಖ್ಯವಾಗಿ 5ನೇ ತಾರೀಕು 1 ಗಂಟೆಗೆ ನಮ್ಮ ಕರ್ನಾಟಕ ಸಂಘದಿಂದ ನಾವೊಂದು ಬೃಹತ್ ಮೆರವಣಿಗೆ ಮತ್ತೆ ಜಾಥಾನ ರಾಯಚೂರು ಉತ್ಸವ ಅಂಗವಾಗಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಒಂದು 4 ವಿಂಟೇಜ್ ಕಾರ್ ಮತ್ತೆ ಒಂದು 50 ಬೇರೆ ಬೇರೆ ತರದ್ದು ಬೈಕು, ಅವ್ರ ಜೊತೆ ಒಂದು 300 ಸರ್ಕಾರಿ ನೌಕರರ ಬೈಕು, ಅದ್ರ ಜೊತೆಗೆ ಒಂದು 50ಕ್ಕಿಂತ ಹೆಚ್ಚು ಕಲಾ ತಂಡಗಳು ಬೇರೆ ಬೇರೆ ಜಿಲ್ಲೆಯಿಂದ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಎಲ್ಲಾ ಸಾರ್ವಜನಿಕರು, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಅವನ್ನೆಲ್ಲ ಸೇರಿಸ್ಕೊಂಡು ಒಂದು ಏನಿಲ್ಲ ಅಂದ್ರೆ ಒಂದು 7ರಿಂದ 8 ಸಾವಿರ ಜನದ್ದು ಒಂದು ಪ್ರೊಸೆಷನ್ ಬರುವ ನಿರೀಕ್ಷೆ ಇದೆ. ಆ ಪ್ರೊಸೆಷನ್ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಮುಕ್ತಾಯ ಆಗುತ್ತೆ. ಅಗ್ರಿಕಲ್ಚರ್ ರೂಟು ನಮ್ದು ಕರ್ನಾಟಕ ಸಂಘದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಅಲ್ಲಿಂದ ಬಸವೇಶ್ವರ ವೃತ್ತ, ಆಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ಸೀದವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಮುಟ್ಟುತ್ತೆ. ಸೊ ಅದಾದ್ಮೇಲೆ ಒಂದು 5:30ಗೆ ನಮ್ಮ ರಾಯಚೂರು ಉತ್ಸವದ ಮುಖ್ಯ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಇರುತ್ತೆ. ಸೊ ಅದು ನಾವೀಗ ನಮ್ಮ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳದ್ದು ನಾವು ಹಾಕಿದ್ದೀವಿ. ಸೊ
ಅವ್ರದ್ದು ಈಗ ನಮ್ಮ ಇಬ್ರು ಸಚಿವರು ಇವತ್ತು ಅವ್ರಿಗೆ ಭೇಟಿಯಾಗಿ ಫಾರ್ಮಲ್ ಇನ್ವಿಟೇಷನ್ ಕೊಟ್ಟು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒಂದು 6:30 6:45 ಮಧ್ಯ ಒಂದು ಮೇಜರ್ ಒಂದು ಫೈರ್ ಶೋ ನಾವು ಮಾಡ್ತಾ ಇದೀವಿ. ಫೈರ್ ವರ್ಕ್ ಶೋ ನಾವು ಅಲ್ಲೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೇದಿಕೆ ಹಿಂಭಾಗದಲ್ಲೇ ನಾವು ಮಾಡ್ತಾ ಇದ್ವಿ. ಸೊ ದಟ್ ಓಪನ್ ಸ್ಟೇಜ್ ಇರೋದ್ರಿಂದ ಎಲ್ಲರಿಗೂ ಅದ್ರ ಬಗ್ಗೆ ಕಾಣುತ್ತೆ. ಮತ್ತೆ ಈಗಾಗಲೇ ನಮಗೆ ನಾವು ಡೀಟೇಲ್ ಆಗಿ ಟೈಮ್ ಟು ಟೈಮ್ ಪ್ರೋಗ್ರಾಮ್ ಈಗ ಕೊಡ್ತೀವಿ. ಅಲ್ಲಿ ಹೊರಗಡೆ ಇವರು ಗವಿಸಿದ್ದ ರೆಡಿ ಮಾಡಿದ್ದಾರೆ. ಸೊ ಆ ಮೀಡಿಯಾ ಕಿಟ್ ಜೊತೆ ನಾವು ಕೊಡೋಣ ಅನ್ಕೊಂಡ್ವಿ, ಬಟ್ ಈಗಲೇ ನಾವು ಕೊಡ್ತಾ ಇದೀವಿ, ತಾವು ಎಲ್ಲ ಡಿಮ್ಯಾಂಡ್ ಮಾಡಿರೋದ್ರಿಂದ. ಸೊ 7 ಗಂಟೆಗೆ ಎಕ್ಸ್ಟಸಿ ತಂಡದಿಂದ ಒಂದು ನೃತ್ಯ ಕಾರ್ಯಕ್ರಮ ಇರುತ್ತೆ. ಸೊ ಅದಾದ್ಮೇಲೆ ಸವಾರಿ ತಂಡದಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ. ಅದಾದ್ಮೇಲೆ ಸಂಜೀವ್ ಹೆಗ್ಡೆ ಅವರಿಂದ ಅವತ್ತು ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇರುತ್ತೆ. ಸೊ 5ನೇ ತಾರೀಕು ಸೊ ನಾರ್ಮಲ್ ಆಗಿ ಪ್ರತಿದಿನ ಬೆಳಿಗ್ಗೆ 11ರಿಂದ 7 ಗಂಟೆ ಬೇರೆ ಬೇರೆ ವೇದಿಕೆಯಲ್ಲಿ ನಾವೇನು ಶೆಡ್ಯೂಲ್ ತಮಗೆ ಕೊಡ್ತೀವಿ, ಬೇರೆ ಬೇರೆ ನಮ್ಮ ಸ್ಥಳೀಯ ಕಲಾವಿದರದ್ದು ಮತ್ತೆ ಬೇರೆ ಕಲಾವಿದರದ್ದು ಎಲ್ಲಾ ವೇದಿಕೆಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಕಾರ್ಯಕ್ರಮಗಳು ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಸೊ ಅದ್ರ ಬಗ್ಗೆನೂ ನಾವು ಈಗ ವ್ಯಾಪಕ ಪ್ರಚಾರ ಕೊಟ್ಟಿದ್ದೀವಿ. ವೈಯಕ್ತಿಕವಾಗಿ ತುಂಬಾ ಜನ ಕಲಾವಿದರು ಅವರು ವಿಡಿಯೋ ಆಡಿಯೋ ಬೈಟ್ ಮಾಡಿ ಎಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಸೊ ಸಮಿತಿ ಬೇರೆ ಬೇರೆ ಸಮಿತಿದು ಒಂದು ಫೈನಲ್ ರೌಂಡ್ ಮೀಟಿಂಗ್ ಮಾಡಿದ್ದೀವಿ. ಯಾಕಂದ್ರೆ 5ನೇ ತಾರೀಕು ನಮ್ದು ಜಿಲ್ಲಾ ಉತ್ಸವ ಸ್ಟಾರ್ಟ್ ಆಗುತ್ತೆ. 2 ಮತ್ತೆ 3 ಈಗಾಗಲೇ ಮಕ್ಕಳ ಉತ್ಸವನು ಈಗ ಸ್ಟಾರ್ಟ್ ಆಗಿದೆ. ಸೊ ಮುಖ್ಯವಾಗಿ ಬೇರೆ ಬೇರೆ ಪ್ರಿಪರೇಷನ್ಸ್ ಎಲ್ಲ ಏನೇನು ಫೈನಲ್ ಟಚಸ್ ಏನ್ ಕೊಡೋದಿದೆ ಅದೆಲ್ಲ ಕೊಟ್ಟು ಸೂಕ್ತವಾಗಿ ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ. ಮುಖ್ಯವಾಗಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಹೇಳಿದ್ದೀವಿ. ಸೊ ಈಗ ನಮ್ಮ NEKSRTC MD ಅವರು ಇವತ್ತು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಕ್ಕಪಕ್ಕ ಜಿಲ್ಲೆ ಬಸ್ಸಸ್ ಸ್ವಲ್ಪ ಇಲ್ಲಿ ನಮಗೆ 5, 6, 7 ರೀಡಿಪ್ಲಾಯ್ ಮಾಡಕ್ಕೆ ಅವರಿಗೆ ಹೇಳಿದ್ದೀವಿ. ಆಮೇಲೆ ನಮ್ಮ ಬೇರೆ ಬೇರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಸ್ಸಸ್ ನಾವು ತಗೊಳ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಸಿಟಿ ಆಮೇಲೆ ಎಲ್ಲ ರೂರಲ್ ಏರಿಯಾದಿಂದ ಪಬ್ಲಿಕ್ ಬರಕ್ಕೆ ಬೆಳಿಗ್ಗೆ ಹೊತ್ತಾಗಿರ್ಬೋದು, ಪರ್ಟಿಕ್ಯುಲರ್ಲಿ ಲೇಟ್ ನೈಟ್ ಕಂಟಿನ್ಯೂಸ್ ಆಗಿ ನಾವು ಬಸ್ಸಸ್ ನಾವು ಅರೇಂಜ್ ಮಾಡಿದ್ದೀವಿ. ಅದೇ ರೀತಿ ಮಾಧ್ಯಮದವ್ರಿಗೆ ಆಮೇಲೆ ಆರ್ಟಿಸ್ಟ್ ಸ್ಮೂತ್ ಆಗಿ ನಾವು ವೇದಿಕೆಗೆ ಕರ್ಕೊಂಡು ಬಂದು ವಾಪಸ್ ಹೋಗಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಹೋಟೆಲ್ ಅಸೋಸಿಯೇಷನ್ ಅವ್ರ ಸರ್ಕಾರದಿಂದ ಎಲ್ಲ ಕಲಾವಿದರು ಮತ್ತೆ ಬೇರೆ ಬೇರೆ ಬೆಂಗಳೂರಿಂದ ಮತ್ತೆ ಬೇರೆ ಜಿಲ್ಲೆಯಿಂದ ಬರೋ ಮೀಡಿಯಾದವ್ರಿಗೂ ನಾವು ಹೋಟೆಲ್ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಆಮೇಲೆ ಮೀಡಿಯಾ ರೂಮ್ ಸಪರೇಟ್ ಆಗಿ ಮಾಡಿದ್ದೀವಿ, ಅದು ಈಗ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಪರ್ಟಿಕ್ಯುಲರ್ಲಿ ನಾವೇನು ಒಂದು 100 ಊಟದ್ದು ಮೇಳ ಮಾಡ್ತಾ ಇದ್ವಿ, ಫುಡ್ ಸ್ಟಾಲ್ ಮಾಡ್ತಾ ಇದ್ವಿ. ಅಲ್ಲಿ ಬೇರೆ ಬೇರೆ ಸಿಒ ಅವರು ತಮಗೆ ಹೇಳ್ತಾರೆ, ಎಂಟೈರ್ ನಮ್ಮ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಬಗೆ ಬಗೆಯಾದ ತಿಂಡಿ ತಿನಿಸು ಮಾಡೋರನ್ನು ನಾವು ಈ ಸಲ ಕರೆಸಿದ್ವಿ. ಸೊ ದಟ್ ಎಲ್ಲರೂ ನಮ್ಮ ಇಲ್ಲಿನವರು ಬೇರೆ ಈಗ ಲೈಕ್ ಕೋಸ್ಟಲ್ ಕರ್ನಾಟಕ ಇರ್ಬೋದು, ಸೌತ್ ಕರ್ನಾಟಕ ಇರ್ಬೋದು, ಬೇರೆ ರಾಜ್ಯದ್ದು ಕ್ಯೂಸಿನ್ ಯಾವ ತರ ಇರುತ್ತೆ, ಫುಡ್ ಯಾವ ತರ ಇರುತ್ತೆ ಅಂತ ಕಡಿಮೆ ರೇಟ್ ಅಲ್ಲಿ ಅವ್ರಿಗೆ ನಾವು ವ್ಯವಸ್ಥೆ ನಾವು ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಅಲ್ಲಿ ಹೈಜೀನ್ ಮೇಂಟೈನ್ ಮಾಡಕ್ಕೆ ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ಕಾರ್ಪೊರೇಷನ್ ಅವರು ಒಂದು 350 ಜನದ ಪೌರ ಕಾರ್ಮಿಕರು ಕಂಟಿನ್ಯೂಸ್ ಆಗಿ ಅಲ್ಲಿ ಸ್ಟೇಜು ಮತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಪರ್ಮನೆಂಟ್ ಆಗಿ ಸ್ಟೇಷನ್ ಆಗಿದ್ದಾರೆ. ಕಂಟಿನ್ಯೂಸ್ 3 ಶಿಫ್ಟ್ ಅಲ್ಲಿ ಅವರು ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಸೆಕ್ಯೂರಿಟಿ ತಾವು ಕೆಲವರು ನಿನ್ನೆ ರೇಸ್ ಮಾಡಿದ್ರಿ. ಸೊ ಮಕ್ಕಳ ಉತ್ಸವ ಟೈಮ್ ಅಲ್ಲಿ ಸ್ವಲ್ಪ ಮೀಡಿಯಾದವರು ಕೂತ್ಕೊಳ್ಳೋ ಕಡೆ ಯಾರ್ಯಾರು ಬಂದಿದ್ರು ನಾವು ಅಪ್ರಾಪ್ರಿಯೇಟ್ ಪಾಸ್ ಕೊಟ್ಟಿದ್ವಿ. ಅಲ್ಲಿ ಅವರೇ ಖುದ್ದಾಗಿ ಅಂತ ಕ್ಯಾಟಗರಿನಷ್ಟೇ ಅವರು ಒಳಗಡೆ ಬಿಡ್ತಾರೆ. ಅವ್ರ ಜೊತೆಗೆ ಪೊಲೀಸು ಕಂಟಿನ್ಯೂಸ್ ಆಗಿ ಅಲ್ಲಿ ಡಿವೈಎಸ್ಪಿ ರ್ಯಾಂಕ್ ಆಫೀಸರೇ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರ ಜೊತೆ ನಮ್ಮ ತಹಸೀಲ್ದಾರ್ಸ್ ನಾವು ಡೆಪ್ಯೂಟ್ ಮಾಡಿದ್ದೀವಿ. ಯಾರ್ಯಾರು ನಾವು ಪಾಸ್ ಕೊಟ್ಟಿದ್ದೀವಿ ಅವರೇ ಅಲ್ಲಿ ಹೋಗೋ ರೀತಿ ನಾವು ಇನ್ಶೂರ್ ಮಾಡಿದ್ದೀವಿ. ಆಮೇಲೆ ಪರ್ಟಿಕ್ಯುಲರ್ಲಿ ನೈಟ್ ಟೈಮ್ ಜಾಸ್ತಿ ಕಾರ್ಯಕ್ರಮ ಆಗೋದ್ರಿಂದ ನೈಟ್ ಟೈಮ್ ಸೆಕ್ಯೂರಿಟಿ ಕೂಡ ಸೊ ಬೇರೆ ಜಿಲ್ಲೆಯಿಂದನೂ ಅವರು ಸೆಕ್ಯೂರಿಟಿನ ಕರೆಸ್ತಾ ಇದ್ದಾರೆ. 500 ಜನ ಹೋಮ್ ಗಾರ್ಡ್ಸ್ ಅವ್ರು ತಗೊಳ್ತಾ ಇದ್ದಾರೆ. ಮತ್ತೆ ನೈಟ್ ಟೈಮ್ ಸಾರ್ವಜನಿಕರು ಇರ್ಬೋದು, ಆಮೇಲೆ ಆರ್ಟಿಸ್ಟ್ ಇರ್ಬೋದು, ಯಾವುದೇ ತೊಂದರೆ ಇರೋ ರೀತಿ ಅವರು ಮಾಡಕ್ಕೆ ಪೊಲೀಸ್ ಇಲಾಖೆಯವರು ಎಲ್ಲ ಕ್ರಮ ತಗೊಂಡಿದ್ದಾರೆ. ಆಮೇಲೆ ಅಲ್ಲಿ ಪರ್ಟಿಕ್ಯುಲರ್ಲಿ ತುಂಬಾ ಬಿಸಿಲು ಇರೋದ್ರಿಂದ ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ಜನ ಮೂವ್ಮೆಂಟ್ ಇರೋದ್ರಿಂದ ನಾವು ಅಲ್ಲಿ ಹೆಲ್ತ್ ಟೀಮ್ 2 ಹೆಲ್ತ್ ಕ್ಯಾಂಪೇನ್ ನಾವು ಮಾಡ್ತಾ ಇದ್ದೀವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗಡೆ. ಅದಾದ್ಮೇಲೆ ಪ್ರತಿ ವೇದಿಕೆಯಲ್ಲಿ 5 ವೇದಿಕೆಯಲ್ಲೂ ನಮ್ದೊಂದು ಹೆಲ್ತ್ ಟೀಮ್ ಅವರು ಇರ್ತಾರೆ.
ಆಮೇಲೆ ಪ್ರೊಸೆಷನ್ ಅಲ್ಲಿ ನಮ್ದು ಮೇನ್ ಪ್ರೊಸೆಷನ್ ಏನ್ ನಡೆಯುತ್ತೆ, ಸೊ ಆ ಡೀಟೇಲ್ಸ್ ನಾನು ಕೊಡ್ತೀನಿ. ಸೊ ಅಲ್ಲೂ ಒಂದು 3 ಆಂಬ್ಯುಲೆನ್ಸ್ ಮುಂದೆ ಹಿಂದೆ ಮಧ್ಯ ಭಾಗದಲ್ಲಿ 3 ಆಂಬ್ಯುಲೆನ್ಸ್ ವಿತ್ ಡಾಕ್ಟರ್ಸ್ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕೇಂದ್ರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇವರು ಮಂಡಿಸಿರುವ 9ನೇ ಬಜೆಟ್ ದೇಶದ ಸಮಗ್ರತೆ ವಿಕಾಸದ ದೃಷ್ಟಿಯಿಂದ ರೂಪಿಸಿದ್ದು ಆಗಿದ್ದು ದೇಶ ಬೆಳವಣಿಗೆ ಸಹಕಾರಿಯಾಗಿದೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸಿದ್ದನಗೌಡ ನೆಳಾಳ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತೆರಿಗೆ ಹೊರ ಇಲ್ಲದೆ ಕೃಷಿ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಕೈಗಾರಿಕೆಗಳ ಅಭಿವೃದ್ಧಿ ಪೂರಕವಾದ ಕ್ರಮಗಳು ಘೋಷಿಸಿರುವ ವಿಕಸಿತ ಭಾರತ ಕನಸು ನನಸಾಗಲಿ ದಿಟ್ಟ ಹೆಜ್ಜೆಯಾಗಿದೆ ಎಂದರು. ಸುಸ್ಥಿರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಬೆಳಕಿರುವ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ಜಾರಿಗೆ ಮಾರ್ಗವಾಗಿದೆ ಎಂದರು. ಯಾವುದೇ ರಾಜ್ಯಗಳಿಗೆ ತಾರತಮ್ಯವಿಲ್ಲದೆ ದೂರದೃಷ್ಟಿಯಿಂದ ರೂಪಿತವಾಗಿರುವ ಬಜೆಟ್ ಕೇಂದ್ರ ಸರ್ಕಾರ ಹೊಸ ದಿಕ್ಕಿನಂತ ಹೆಜ್ಜೆ ಇಡಲು ಸಹಕಾರಿಯಾಗಿದೆ ಎಂದರು. ಪ್ರಮುಖ 18 ಅಂಶಗಳಿಗೆ ಆದ್ಯತೆಯನ್ನು ವಹಿಸಿ ರೂಪಿಸಲಾಗಿರುವ ಬಜೆಟ್ ಜನರ ಆರ್ಥಿಕ ಹೊರೆಯನ್ನು ನಿಯಂತ್ರಿಸಲಿದೆ. ರಾಜ್ಯಕ್ಕೆ ಏಮ್ಸ್ ಮಂಜೂರು ಮಾಡುವ ಪ್ರಸ್ತಾವನೆ ಇದ್ದು ಆದ್ಯತೆಯ ಮೇಲೆ ರಾಜ್ಯಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡುವುದು ಅನೇಕ ಯೋಜನೆಗಳ ಗುರಿ ಒಂದಾಗಿದೆ ಎಂದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು ಮಾತನಾಡಿ, ರಾಜ್ಯಕ್ಕೆ 16ನೇ ಹಣಕಾಸು ಯೋಜನೆಯಡಿ ಶೇಕಡಾ 4% ಹೆಚ್ಚಳ ಮಾಡುವುದು ರಾಜ್ಯದ ಆರ್ಥಿಕ ಬೆಳವಣಿಗೆ ಸಹಕಾರಿಯಾಗಿದೆ. ಹಣಕಾಸು ಆಯೋಗ ನೀಡಿದ್ದ ಹಣವನ್ನು ಸದ್ಬಳಕೆ ಮಾಡಿಕೊಳ್ಳುವ ಹೊಣೆ ರಾಜ್ಯ ಸರ್ಕಾರ ಮೇಲಿದೆ. 15ನೇ ಹಣಕಾಸು ಯೋಜನೆ ಅನುದಾನ ಸಮರ್ಪಕ ಬಳಕೆಯಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ಸರ್ಕಾರ ವಿರುದ್ಧ ದೂರಿದರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಮಾತನಾಡಿ, ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಅವಶ್ಯಕತೆಯನ್ನು ಕೇಂದ್ರ ನಾಯಕರಿಗೆ ಮನವರಿಕೆ ಮಾಡಲಾಗುತ್ತದೆ. ಏಮ್ಸ್ ಹೋರಾಟದಿಂದ ಬಿಜೆಪಿ ಇದ್ದು ಪ್ರಾರಂಭದಿಂದಲೂ ಏಮ್ಸ್ ಮಂಜೂರಾತಿ ಒತ್ತಡ ಹಾಕಲಾಗುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರು ಅಡ್ಡಿಯಾಗಿದ್ದಾರೆ ಎಂದು ಹೇಳಲಾಗುವುದು. ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ನೀಡಲು ಹೋರಾಟದೊಂದಿಗೆ ಬಿಜೆಪಿ ಇದುರುವುದಾಗಿ ಹೇಳಿದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷ, ನನ್ನ ಜೊತೆ ಮತ್ತೊಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿದ್ದನಗೌಡ ನೆಲೆಹಾಳ್ ಅವರಿದ್ದಾರೆ, ಹಾಗೂ ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮೌನೇಶ್ ಅವರಿದ್ದಾರೆ. ಈಗ ಮಾಧ್ಯಮ ಶ್ರೀ ಸಿದ್ದನಗೌಡ ಮಾತನಾಡುವ ರವಿದಾಸ್ ಅವರ ಜನ್ಮದಿನವಿತ್ತು ಮತ್ತು ಪೂರ್ಣಿಮೆ ದಿನವಿತ್ತು. ವಿಶೇಷವಾಗಿ ಆದಿವಾರ ಕೂಡ ಈ ಒಂದು ಬಜೆಟನ್ನು ಪ್ರಕಟ ಮಾಡೋದ್ರ ಮೂಲಕ ಒಂದು 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಲ್ಪಟ್ಟಿದ್ದಾರೆ. ಈ ಮೂಲಕ ಜಿಲ್ಲೆಯ ವತಿಯಿಂದ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟನ್ನು ಸಮರ್ಪಿಸುತ್ತಾ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಏನಂತಂದರೆ, ಮೂರು ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ದೇಶದ ಒಂದು ಸುಸ್ಥಿರವಾದಂಥ ಆರ್ಥಿಕತೆ ಮತ್ತು ಜನಾನುರಾಗಿ ಯೋಜನೆಗಳನ್ನು ದಿಢೀರ್ ಒಂದು ದೃಷ್ಟಿ ಹಣಕಾಸಿನ ಆಯೋಗದಲ್ಲಿ ನಗರ ಯಾವುದೇ ಚುನಾವಣೆಗಳನ್ನು ನಡೆಸಲಾರದೆ ವಾಪಸ್ ಹೋಗಿರೋ ದುಡ್ಡಿನ ಬಗ್ಗೆ ನೀವು ಮಾತಾಡ್ತಾರಲ್ವಾ? 2,000 ಕೋಟಿ ಬೆಂಗಳೂರಿಗೆ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಿಂದ ಅಂದಾಜು 20,000 ಕೋಟಿಗಳು ವಾಪಸ್ ಹೋಗಿದೆ ಸರ್. ಏನ್ ಹೇಳ್ತೀರಿ ಸರ್? ನೋಡ್ರಿ ನೀವೇ ಯಾಕೆ ಸರ್ ರೊಕ್ಕ ಇಲ್ಲದಲ್ಲಿ ನಾವು ವಾಪಸ್ ಅದರಲ್ಲಿ ಅಪ್ರೋಲ್ ಸ್ಟೇಜ್ ಅಲ್ಲಿ ಇದೆ. ಅದು ಅಪ್ರೋಲ್ ಆದ ತಕ್ಷಣ 5,300 ಕೋಟಿ ಘೋಷಣೆ ಆದ ಪ್ರಕಾರ ದುಡ್ಡು ಬರುತ್ತೆ. 1 ವರ್ಷ ಒಂದು ವರ್ಷ ಅಂತಂದ್ರೆ ಲಾಸ್ಟ್ ಬಜೆಟ್ ಇಯರ್ ಕಟ್ಟ ಓದ್ಕೊಂಡು ಬಂದು ನಮ್ಮ ಮೈಸೂರು ಜಿಲ್ಲೆಯ ಜನತೆ ಹೆಂಗದ ಎಲ್ಲಾ ಏಮ್ಸ್ ಬೇಕಂತ ಕಾಯಕತ್ತಾರ. ನಿಮಗೂ ಒಂದು ಮಾತು ಮಾಡಿ ಬರಂಗಿಲ್ಲ, ಖುಷಿಯಾಗಿ ನಮ್ಗೆ ಖುಷಿ ಪಡೋದು ನಿಮ್ ಜೊತೆಗೆ ನಾವು ಕಂಡು ಸಿಕ್ಕಿಲ್ಲ ಅಂತಕ್ಕಂಥ ಅಸಮಾಧಾನ ನಿಮ್ ಜೊತೆಗೆ ನಾನು ಈ ಕ್ಷಣಕ್ಕೆ ಜೊತೆಯಲ್ಲಿದ್ರು ಕೂಡ ಕೊಟ್ಟಿರ್ತಕ್ಕಂಥ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಪ್ರತಿ ವರ್ಷ 9,000 ಕೋಟಿಗಳನ್ನು ಹೆಚ್ಚಿ ಕೊಟ್ರೆ ಈ 9 ಕೋಟಿಗಳಲ್ಲಿ ಹೆಚ್ಚಿನ ಅನುದಾನ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಕೊಟ್ಟರೆ 9 ಕೋಟಿ ಸರ್ 9 ಕೋಟಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಎಕ್ಸ್ಟ್ರಾ ಬರುತ್ತೆ. ಒಂದು ಹೆಚ್ಚು ಕೊಟ್ರೆ ಅವ್ರು ಕೇವಲ 5-6% ಕೂಡ ಇವತ್ತಿಗೂ ಕೊಟ್ಟಿರ್ತಕ್ಕಂಥ ಎಂಪಿ ಫಂಡ್ ಅನ್ನು ಖರ್ಚು ಮಾಡಲಾರದೆ ಬೇರೆ ಬೇರೆ ವಿಷಯಗಳಿಗೆ ಆದ್ಯತೆ ಕೊಟ್ಟು ತಿರುಗಾಡಿ ಯಾವುದೋ ಕೇರಳದಲ್ಲಿ ಅಥವಾ ತಮಿಳುನಾಡಿನಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಂತೆ ಇಂಪೀಚ್ಮೆಂಟ್ ಗೆ ಸೈನ್ ಮಾಡ್ತಾರೆ ಕರ್ನಾಟಕ ರಾಜ್ಯದ. ಆಗಲ್ಲ, ಕೆಲಸಗಳಿಗೆ ಆದ್ಯತೆ ಕೊಟ್ಟು ಅಭಿವೃದ್ಧಿಯನ್ನು ಶೂನ್ಯ ಮಾಡಿ ಇಟ್ಟಿದ್ದಾರೆ. 9,514 ಕೋಟಿಗಳು ಇದು ಹೇಳಿದ್ರೆ ಪೂರ್ಣ ಒಂದು ಯಾವುದೇ ಒಂದು ವೈಚಾರಿಕವಾದಂಥ ಮತಭೇದಗಳಿಗೆ ಮತ್ತು ಯಾವುದೇ ಒಂದು ಆದ್ಯತೆ ಕೊಟ್ಟು ಒಂದು ರಾಜ್ಯಕ್ಕೆ ಈ ಒಂದು ಇನ್ನೊಂದು ರಾಜ್ಯಕ್ಕೆ
ಇಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಇಟ್ಕೊಳ್ಳದೆ ಆಮೂಲಾಗ್ರವಾಗಿ ಇಡೀ ದೇಶದ ಒಟ್ಟಾರೆ ಆರ್ಥಿಕತೆಯನ್ನು ಸುಸ್ಥಿರ ಸ್ಥಿತಿಯಲ್ಲಿ ಕೊಂಡೊಯ್ಯಬೇಕು ಮತ್ತು ಈ ಒಂದು ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ಕೇವಲ 4.2%ಗೆ ಇರೋದ್ರ ಮೂಲಕ 2021ರಲ್ಲಿ ಇರ್ತಕ್ಕಂಥ 8 ಆಸುಪಾಸಿನ ಒಂದು GDP ಈ ಒಂದು ಫಿಸ್ಕಲ್ ಕೊರತೆಯನ್ನ ಇವತ್ತು 4.2ಕ್ಕೆ ಇಳಿಸಿದ್ದಾರೆ. ಇದು 2047ರ ಒಂದು ಗುರಿಯಾಗಿ ಇಟ್ಟುಕೊಂಡು ವಿಕಸಿತ ಭಾರತದ ಜೊತೆಗೆ ಆತ್ಮನಿರ್ಭರತೆಯಿಂದ ಮಾತ್ರ ಈ ದೇಶದ ಕಲ್ಯಾಣ ಸಾಧ್ಯ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ನಿದರ್ಶನವನ್ನು ಮನಗಂಡು ಈ ಒಂದು ಬಜೆಟ್ ಅನ್ನು ಪ್ರಕಟಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿ ಈ ಒಂದು ಬಜೆಟಿನ ಒಂದು ವಿಶೇಷ ಅಂಶ 18 ಅಂಶಗಳ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಅದು ಸುಧಾರಣಾ ಎಕ್ಸ್ಪ್ರೆಸ್, ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸಿನ ಶಿಸ್ತು, ಮಧ್ಯಮ ವರ್ಗದ ಒಂದು ಸಬಲೀಕರಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಮತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಯುವಶಕ್ತಿಯ ಒಂದು ಸಬಲೀಕರಣ ಮಾಡೋದು, MSMEಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು ಮತ್ತು ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಮೂಲಸೌಕರ್ಯದ ಒಂದು ಬೆಳವಣಿಗೆ ಮಾಡೋದು ಮತ್ತು ರಫ್ತು ವಲಯದಲ್ಲಿ ಜಾಗತಿಕವಾದಂತಹ ನಾಯಕತ್ವವನ್ನು ಬೆಳಿಬೇಕು. ಹಾಗೆಯೇ ಗ್ರಾಮೀಣ ಜನಜೀವನದ ಒಂದು ಪುನಶ್ಚೇತನಗೊಳಿಸೋದು ಮತ್ತು ಒಂದು ಕರ್ನಾಟಕಕ್ಕೆ ಏನ್ ಸಿಕ್ತು ಅನ್ನೋದನ್ನ ಹೇಳ್ಬಿಟ್ರೆ ತುಂಬಾ ಒಳ್ಳೆ ಫೋಕಸ್ ಮಾಡೋದಾಗಿದ್ರೆ ಈ ಕರ್ನಾಟಕಕ್ಕೆ ಏನ್ ಸಿಕ್ಕಿಲ್ಲ ಅಂತ ವಿಚಾರ ಮಾಡ್ಬೇಕಾದ್ರೆ ಬೇರೆ ರಾಜ್ಯಗಳಿಗೂ ಕೂಡ ಏನ್ ಸಿಕ್ಕಿದೆ ಅಂತ ಕೂಡ ನೋಡ್ಬೇಕು. ಈ ಸಂದರ್ಭದಲ್ಲಿ ಜೆ ಮೌನೇಶ್, JP ರೆಡ್ಡಿ, ಕೃಷ್ಣಮೂರ್ತಿ ಇದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಳ ಮೀಸಲು ಜಾರಿಗೊಳಿಸಲು 2024 ಅಕ್ಟೋಬರ್ 28 ನಂತರ ನೇರ ನೇಮಕಾತಿ ಆದೇಶಗಳನ್ನು ರದ್ದುಗೊಳಿಸಲು ಸಚಿವ ಸಂಪುಟ ತೀರ್ಮಾನಿಸಿ ಆದೇಶ ಹೊರಡಿಸಿದ್ದರೂ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಪ್ರಕ್ರಿಯೆ ಪ್ರಾರಂಭಿಸಿದ್ದು, ಕೂಡಲೇ ರದ್ದುಗೊಳಿಸದಿದ್ದರೆ ಕಾನೂನು ಮೊರೆ ಹೋಗುವುದಾಗಿ ಕರ್ನಾಟಕ ನಾಯಕ ಒಕ್ಕೂಟ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿಕುಮಾರ್ ನಾಯ್ಕ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿ ಸಚಿವ ಸಂಪುಟದ ತೀರ್ಮಾನದಂತೆ ಇಲಾಖೆ, ಮಂಡಳಿ, ನಿಗಮ ಮತ್ತು ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಅಧಿಸೂಚನೆ ತಿದ್ದುಪಡಿಸುವ ಅಧಿಸೂಚನೆಗಳನ್ನು ರದ್ದುಪಡಿಸಿ 2025 ಸೆಪ್ಟೆಂಬರ್ 4ರಂದು ಅಧಿಕೃತ ಅಧಿಸೂಚನೆ ಪ್ರಕಟಿಸಿದೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ 371J ಮತ್ತು ಉಳಿಕೆ ಮೂಲ ವೃಂದ ನಾನ್ 371J ದಲ್ಲಿರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ 2024 ಜುಲೈ 31ರಂದು ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದೆ. ಕುಲಪತಿಗಳು ನೇರ ನೇಮಕಾತಿ ಒಳ ಮೀಸಲು ಕುರಿತು ಸ್ಪಷ್ಟನೆ ಕೇಳಲು ಬದಲು ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ನೇರ ನೇಮಕಾತಿ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದರಿಂದ ಅವಕಾಶ ನೀಡಿ ಆದೇಶಿಸಿದ್ದಾರೆ. ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನೇಮಕಾತಿ ನೀಡುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಅನ್ಯಾಯವಾಗಲಿದ್ದು, ಕೂಡಲೇ ಪ್ರಕ್ರಿಯೆ ತಡೆಯಬೇಕು. ಇಲ್ಲದೆ ಹೋದಲ್ಲಿ ಕಾನೂನು ಹೋರಾಟ ಅನಿವಾರ್ಯ ಆಗುತ್ತದೆ ಎಂದು ಎಚ್ಚರಿಸಿದರು. ಈ ಕುರಿತು ಈಗಾಗಲೇ ರಾಜ್ಯಪಾಲರು ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಮನವಿ ಸಲ್ಲಿಸಲಾಗಿದೆ ಎಂದರು. ಸದ್ಯಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ನಿಲ್ಲಿಸಿ ಮತ್ತೆ ಹೊಸದಾಗಿ ಅಧಿಸೂಚನೆ ಹೊರಡಿಸಿ ಸರ್, ಅದರ ಮುಖಾಂತರ. ಆಮೇಲೆ ಬೆಂಗಳೂರು ರಾಜ್ಯಪಾಲರಿಗೂ ಕೊಟ್ಟಿನಿ ಸರ್, ಈಗ ಪತ್ರಿಕೆ ಮುಖಾಂತರ ಹೇಳ್ತೀನಿ ಸರ್. ಮುಂದೆ ಕಾನೂನು ನೇಮಕಾತಿ ಆದೇಶವನ್ನು ಹೊರಡಿಸಿದಾಗ ಅವೆಲ್ಲವನ್ನು ಕ್ಯಾನ್ಸಲ್ ಮಾಡೋದು ತಿಳಿಯಿದೆ ಸರ್. ಮೇಲಾಗಿ ಈ ಅಧಿಸೂಚನೆ 2 ಸಲ ತಿದ್ದುಪಡಿ ಆಗಿದೆ ಸರ್ ಕರ್ನಾಟಕ ಪಕ್ಷ ಪ್ರಾಧಿಕಾರದಿಂದ. ಇವರು ಅಂಕಿಯ ಮಾಡ್ತಿದ್ದಾರೆ ಸರ್, ಒಳ ಮೀಸಲಾತಿಯನ್ನು ಒಳಸ್ಕೋಬೇಕಾಗಿತ್ತು ಯಾರು ವಿಶ್ವವಿದ್ಯಾಲಯದವರು. ಅದನ್ನ ಬಿಟ್ಟು ಇವರು ನೇಮಕಾತಿ ಅಂಕೆ ಮಾಡ್ಕೊಳ್ತಾರೆ ಸರ್. ಒಳ ಮೀಸಲಾತಿಯನ್ನು ಒಳಸ್ಕೊಳ್ಳಿ ಸರ್, ಸರ್ಕಾರ ನಿಯಮವನ್ನು ಪಾಲಿಸೋದು ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಎಲ್ಲಾ ಕಡೆ ಕ್ಯಾನ್ಸಲ್ ಆದ್ಮೇಲೆ ಇನ್ನೊಂದು ಯಾಕೆ ಮಾಡಕತ್ತೀರಿ? ಇದ್ರ ಉದ್ದೇಶ ಏನಾಗುತ್ತೆ? ಪತ್ರಿಕಾಗೋಷ್ಠಿಯನ್ನ ನಡೆಸುತ್ತಿದೆ. ಕಾಲ ಸಂಖ್ಯೆ 1, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಾಗಿ ಸರ್ಕಾರ ಅಧಿಕಾರಿಗಳು ದಿನಾಂಕ 28/10/2024 ನಡೆದ ಸಚಿವ ಸಂಪುಟ ತೀರ್ಮಾನದಂತೆ ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ನಿಗಮ, ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ
ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆಯನ್ನು ದಿನಾಂಕ 28/10/2024 ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ ದಿನಾಂಕ 28/10/2024 ನಂತರ ತಿದ್ದುಪಡಿ ಅಧಿಸೂಚನೆಯನ್ನ ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿಗಳನ್ನು ಅಧಿಸೂಚನೆಯನ್ನು ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವಂತೆ ಸೂಚಿಸಿ ದಿನಾಂಕ 4/9/2025 ಕರ್ನಾಟಕ ರಾಜ್ಯಪತ್ರದ ಮೂಲಕ ಸುತ್ತೋಲೆಯನ್ನು ಕರ್ನಾಟಕ ರಾಜ್ಯಪತ್ರದ ಸುತ್ತೋಲೆಯನ್ನೇ ಆಧಾರವಿಟ್ಟುಕೊಂಡು ಸಿಬ್ಬಂದಿ ಆಡಳಿತ ಇಲಾಖೆ ಸರ್ಕಾರದ ಅನೇಕ ಕಾರ್ಯದರ್ಶಿಗಳು ಸಹ ಅಂದೇ ಅಂದರೆ ದಿನಾಂಕ 4/9/2024 ಬಹಳ ಸ್ಪಷ್ಟವಾಗಿ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳಿಗೆ ಹಾಗೂ ಇತರರಿಗೆ 4/9/2025 ಸುತ್ತೋಲೆಯ ಮೂಲಕ ದಿನಾಂಕ 28/10/2024 ನಂತರ ಹಾಗೂ ಹಿಂದೆ ಹೊರಡಿಸಿದ ನೇಮಕಾತಿ ಸೂಚನೆ ಹಾಗೂ ತಿದ್ದುಪಡಿ ಸೂಚನೆಯನ್ನು ರದ್ದುಗೊಳಿಸಬೇಕಂತ ಹೇಳಿ ಸೂಚಿಸಿದ್ದಾರೆ. ಕ್ರಮ ಸಂಖ್ಯೆ 3 ರಾಯಚೂರಿನ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕಲ್ಯಾಣ ಕರ್ನಾಟಕ ವೃಂದಗಳಲ್ಲಿ 371 ಜೆ ಹಾಗೂ ಉಳಿದ ವೃಂದ 371 ಜೆ ಅದಲ್ಲಿರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 31/7/2024 ನೇಮಕಾತಿ ಸೂಚನೆ ಹೊರಡಿಸುತ್ತಾರೆ. ಕ್ರಮ ಸಂಖ್ಯೆ 4 ಸದರಿ ಅಧಿಸೂಚನೆ ತಿದ್ದುಪಡಿ ಸೂಚನೆಯನ್ನು ಹೊರಡಿಸುತ್ತಾರೆ. ಯಾವಾಗ ದಿನಾಂಕ 12/11/2024. ಕ್ರಮ ಸಂಖ್ಯೆ 5 ಪರಿಶಿಷ್ಟ ಜಾತಿ ಒಳಮೀಸಲಾತಿಯ ಸಂಬಂಧ ದಿನಾಂಕ 28/10/2024 ನಂತರ ಹೊರಡಿಸಿದ ನೇಮಕಾತಿ ಅಧಿಸೂಚನೆಯನ್ನು ರದ್ದುಗೊಳಿಸುವಂತೆ ಮುಂದುವರಿದು ದಿನಾಂಕ 28/10/2024 ನಂತರ ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದಲ್ಲಿ ಅಂತಹ ಎಲ್ಲ ಅಧಿಸೂಚನೆಯನ್ನು ರದ್ದುಪಡಿಸುವಂತೆ ಮಾನ್ಯ ರಾಜ್ಯ ಸರ್ಕಾರದ ಸದರಿ 2 ಸೂತ್ರಗಳು ಸ್ಪಷ್ಟ ಹಾಗೂ ಸರಳವಾಗಿದ್ದರೂ ಸಹ ದಿನಾಂಕ 9/9/2025 ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳು ತಿರುಚಿದ ಅಥವಾ ಭಾಗಶಃ ಮಾಹಿತಿ ನೀಡಿ ನೇಮಕಾತಿಯ ಬಗ್ಗೆ ಸೂಕ್ತ ನಿರ್ದೇಶಿಸಿರುವಂತೆ ಪತ್ರ ಬರೆದಿರುತ್ತಾರೆ. ಕ್ರಮ ಸಂಖ್ಯೆ 6 ನೇಮಕಾತಿ ಮುಂದುವರೆದು ಸೂಕ್ತ ನಿರ್ದೇಶನವನ್ನು ನೀಡುವಂತೆ ಕೇಳಿದ ಕುಲಪತಿಗಳ ಈ ಪತ್ರಕ್ಕೆ ಉತ್ತರವಾಗಿ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಕುಲಪತಿಗಳಿಗೆ ಉತ್ತರ ನಿರ್ದೇಶನ ನೀಡದೆ ಕುಲಸಚಿವರಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ದಿನಾಂಕ 16/10/2025 ಪತ್ರದ ಮೂಲಕ ಅನುಮತಿಯನ್ನು ಕೊಟ್ಟಿರುತ್ತಾರೆ. ಕ್ರಮ ಸಂಖ್ಯೆ 7 ನೇಮಕಾತಿ ರದ್ದುಪಡಿಸುವ 2 ಸುತ್ತೋಲೆಗಳನ್ನು ಇಟ್ಟುಕೊಂಡು ಪ್ರಸ್ತುತ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ಸೂಕ್ತ ನಿರ್ದೇಶನ ಮಾರ್ಗದರ್ಶನಕ್ಕಾಗಿ ಪತ್ರಗಳನ್ನು ಬಿಟ್ಟು ವಿಶ್ವವಿದ್ಯಾಲಯವು ನೇರ ನೇಮಕಾತಿಯನ್ನು ಮುಂದುವರಿಸಲು ಸೂಕ್ತ ನಿರ್ದೇಶನ ಕೇಳಿದ್ದು ಸುತ್ತೋಲೆಯ ಆದೇಶವನ್ನು ಬರೆದು ಕುಲಪತಿಗಳು ಉತ್ತರಿಸುವುದು ಬಿಟ್ಟು ಕುಲಸಚಿವರು ಉತ್ತರಿಸುವುದು ಇತ್ಯಾದಿಯಾಗಿ ಶತಾಯಗತೆ ನೇಮಕಾತಿಯನ್ನು ಮಾಡಲೇಬೇಕೆಂದು ತೀರ್ಮಾನಿಸಿದಂತೆ ಈ ಮೂಲಕ ಭ್ರಷ್ಟಾಚಾರದ ಅನುಮಾನವು ಉಂಟು ಮಾಡುತ್ತಿದೆ. ಕ್ರಮ ಸಂಖ್ಯೆ 8 ಕರ್ನಾಟಕ ಲೋಕಸೇವಾ ಆಯೋಗವು ಸದರಿ ಸುತ್ತೋಲೆಯನ್ನ ಆಧಾರವಿಟ್ಟುಕೊಂಡು ದಿನಾಂಕ 19/11 ಈ ಸಂದರ್ಭದಲ್ಲಿ ಪ್ರಭಾಕರ್, ಅಂಜಿಬಾಬು, ಬಸವರಾಜ್, ಜಾನ್ಸನ್, ಶರಣು ನಾಯಕ್, ವಿಕಾಸ್, ಮಂಜು ಕಲ್ಮಲ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾನಿಸ್ ಮುಂದುವರಿಯುತ್ತದೆ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. 29 ರಂದು ವಿಶೇಷ ಪೂಜೆ, ಕಳಸಾರೋಹಣ, 30 ರಂದು ಚಂಡಿ ಹೋಮ ಹವನ, ಅಭಿಷೇಕ, 31 ರಂದು ಲಲಿತ ಸಹಸ್ರನಾಮ ಪಠಣ, ಫೆಬ್ರವರಿ 1 ರಂದು ಉಚ್ಛ್ರಾಯ ಮಹೋತ್ಸವ, ಫೆಬ್ರವರಿ 2 ರಂದು ಮಹಾರಥೋತ್ಸವ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು, ದೇವದುರ್ಗ ಶಿಖರ ಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು, ಮಂಗಳವಾರಪೇಟೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಭಕ್ತರು ಭಾಗವಹಿಸಿ. ಜಾತ್ರಾ ಮಹೋತ್ಸವ ಸಮಿತಿಯಿಂದ ಸ್ವಾಗತ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ. ಬ್ರೇಕ್ನ ನಂತರ ಮೆಗಾನಿಸ್ಗೆ ಸ್ವಾಗತ. ಎಡೆದೋರಿ ನಾಡು ರಾಯಚೂರು ಉತ್ಸವವನ್ನು ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಬೇಕೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಎಡೆದೊರೆ ನಾಡು ರಾಯಚೂರು ಉತ್ಸವದ ಕುರಿತು ನಡೆದ ಅಂತಿಮ ಹಂತದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಉತ್ಸವದ ಸಂದರ್ಭದಲ್ಲಿ ಸುಮಾರು 100 ಮೊಬೈಲ್ ಶೌಚಾಲಯಗಳನ್ನು ಸ್ಥಾಪಿಸಿ ಸರಿಯಾದ ನಿರ್ವಹಣೆ ಮಾಡಬೇಕೆಂದರು. 3 ಪ್ರಮುಖ ವೇದಿಕೆಗಳಲ್ಲಿ ತಲಾ 1 ವೈದ್ಯಕೀಯ ತಂಡವನ್ನು ನಿಯೋಜಿಸಿದರು. ಜೊತೆಗೆ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣಗಳು ವೈದಿಕ ತಂಡಗಳನ್ನು ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಮುಂದುವರಿದು ಮಾತನಾಡಿದ ಡಿಸಿ, ವಿವಿಧ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳ ಸಮಯಕ್ಕೆ ಅನುಗುಣವಾಗಿ ಬ್ಯಾನರ್ಗಳನ್ನು ಬದಲಾಯಿಸಬೇಕು. ನಿಗದಿತ ವೇಳಾಪಟ್ಟಿಯಂತೆ ವೇದಿಕೆ ಕಾರ್ಯಕ್ರಮಗಳು ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಸೂಚಿಸಿದರು.
ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂತ್ ಕುಮಾರ್, ಉತ್ಸವದಲ್ಲಿ ಗ್ಯಾರಂಟಿ ವಲಯವನ್ನು ಸ್ಥಾಪಿಸಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ನೀಡಬೇಕೆಂದು ಎಂದರು. ವೇದಿಕೆ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನೋಡಲು ಅಧಿಕಾರಿಯನ್ನು ನೇಮಿಸುವಂತೆ ಸಲಹೆ ನೀಡಿದರು. ವಸತಿ ನಿಲಯಗಳ ಸ್ವಚ್ಛತೆಗೆ ವಿಶೇಷ ಗಮನ ನೀಡಬೇಕು ಹಾಗೂ ಉದ್ಯಮ ಮೇಳದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಹೇಳಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಕೆ. ನಿತೀಶ್, ಹೊರಗಡೆಯಿಂದ ಬರುವ ಅನಧಿಕೃತ ತಳ್ಳುಗಾಡಿಗಳನ್ನು ನಿರ್ಬಂಧಿಸಲಾಗುವುದು. ಉತ್ಸವದ ವೇಳೆ ಲಾಸ್ಟ್ ಅಂಡ್ ಫೌಂಡ್ ಸೆಂಟರ್ ಸ್ಥಾಪಿಸಲಾಗಿದ್ದು, ಮಕ್ಕಳ ಉತ್ಸವಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು, ಮುಂದಿನ ಕಾರ್ಯಕ್ರಮಗಳಲ್ಲೂ ಇದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆಯೋಜಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮತ್ತೆ ಅವ್ರೇನೋ ಹೋಟೆಲ್ ಅಲ್ಲಿ ಇರ್ತಾರೆ ಅಂತಂದ್ರೆ ಆ ಹೋಟೆಲ್ ಅಲ್ಲಿ ಅವ್ರಿಗೆ ಅವರು ನಮ್ಗೆ ನಾವು ರೆಗ್ಯುಲರ್ಲಿ ಏನು ಇಂಪ್ಲಿಮೆಂಟ್ ಮಾಡ್ತಿದೀವಲ್ಲ ಹೇಳಿದೀವಿ ಹಾಗೆ ಈಗ 4 ಸ್ಟೇಜ್ ದಕ್ಷಿಣ ಯೂನಿವರ್ಸಿಟಿ, ಒಂದು ಮಹಿಳಾ ಸಮಾಜ ಇರುತ್ತೆ, ಒಂದು ರಂಗಮಂದಿರ ಇದೆ, ಇನ್ನೊಂದು ಆಡಿಟೋರಿಯಂ ಇದೆ. 300 ಜನ ಆಗ್ಬೋದನ್ನ ಎಕ್ಸ್ಪೆಕ್ಟೇಷನ್ ಆಗಿದ್ದೀವಿ. ಅಲ್ಲಿ ಅನ್ನ ಸಾಂಬಾರು ಮತ್ತೆ ಒಂದು ಇದನ್ನ ಅಲ್ಲೇ ಪ್ರೊವೈಡ್ ಮಾಡ್ತಿದೀವಿ. ಅದನ್ನ ಬೇರೆ ಕಡೆ ಕೊಡ್ತೀನಿ, ಅದನ್ನ ಪಾರ್ಸಲ್ ಅಲ್ಲಿಗೆ ಈಗ ಕಾರ್ಪೊರೇಷನ್ ಇಂದ ಸಾಕಷ್ಟು ಕ್ರೌಡ್ ಅಲ್ಲಿ ಬರ್ತಾರೆ. ಮೇನ್ ಆಗಿ ಅಲ್ಲಿ ಕುಡಿಯೋ ನೀರು ಅಂದ್ರೆ ಎಂಟೈರ್ ವೆನ್ಯೂ, ಸೊ ಅದು ಪ್ಲಾನಿಂಗ್ ಮಾಡಿದೀರಾ, ಇನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲರೂ ಒಂದು ಟೀಮ್ ವರ್ಕ್ ಮಾಡಬೇಕು. ನಿನ್ನೆ ತಾವೆಲ್ಲ ನೋಡಿದೀರಾ ಮಕ್ಕಳ ಉತ್ಸವಕ್ಕೆ ಎಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದ್ ಯಾಕೆ ಅಂದ್ರೆ ತಾವೆಲ್ಲ ಸೇರಿ ಮಾಡಿದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದೇ ತರ ಈಗ ಮುಖ್ಯ ಇವೆಂಟ್ 5, 6, 7 ಇವತ್ತು ನಾಳೆ ಕಂಪಲ್ಸರಿ ಚೆನ್ನಾಗಿ ನಾವು ಪ್ರಿಪೇರ್ ಮಾಡಬೇಕು. 5, 6, 7 ಗ್ರ್ಯಾಂಡ್ ಸಕ್ಸಸ್ ಆಗಬೇಕು. ಪ್ರೊಸೆಷನ್ ಇಂದ ಹಿಡಿದು 7ನೇ ತಾರೀಕು ನೈಟ್ ಸಮಾರೋಪ ಕಾರ್ಯಕ್ರಮದವರೆಗೂ ಚೆನ್ನಾಗಿ ನಾವು ಮಾಡಬೇಕು. ನೀವೆಲ್ಲ ಮಾಡ್ತೀರಾ, ನಿಮ್ಮ ಮೇಲೆ ನನಗೆಲ್ಲ ಸಂಪೂರ್ಣ ಭರವಸೆ ಇದೆ. ಏನೇ ಇಶ್ಯೂ ಆದ್ರೂ ತಮ್ಮ ಹತ್ರ ತಾವು ರಿಸಾಲ್ವ್ ಮಾಡಿ. ಬಟ್ ನಿಮ್ಗೆ ಎಷ್ಟೇ ನಾವು ಪ್ರಯತ್ನ ಮಾಡಿದ್ರು ರಿಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನನ್ನ ಗಮನಕ್ಕೆ, ಸಿಇಒ, ಕಮಿಷನರ್, ಎಡಿಸಿ ಗಮನಕ್ಕೆ, ಎಸ್ಪಿ ಅವ್ರ ಗಮನಕ್ಕೆ ತಾವು ಇಮಿಡಿಯೇಟ್ ಆಗಿ ತರಬೇಕು. ನಮ್ಮ ಹತ್ರನೇ ಇಟ್ಕೊಂಡು ಇಶ್ಯೂ ದೊಡ್ಡದಾಗ ತನಕ ತಾವು ಅದನ್ನ ಮಾಡಬಾರ್ದು. ಮತ್ತೆ ಕಲಾವಿದರನ್ನು, ಲೋಕಲ್ ಆರ್ಟಿಸ್ಟ್ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ, ಅವ್ರನ್ನು ನಾವು ಸ್ಮೂತ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಸುಮ್ನೆ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗೋದು, ಪಬ್ಲಿಕ್ ಇಂದ ನ್ಯೂಸೆನ್ಸ್ ಆಗೋದು, ಸೊ ಅದಕ್ಕೆ ಅವಕಾಶ ನಾವು ಕೊಡಬಾರ್ದು. ಎಲ್ಲರೂ ಸೇರಿ ನಾವು ಸ್ಮೂತ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು. ಸೊ ಇಶ್ಯೂನ ನಾವು ದೊಡ್ಡ ಮಾಡೋದಕ್ಕಿಂತ ಹೆಂಗೆ ಅದನ್ನ ಸಣ್ಣ ಮಾಡ್ಬೋದು, ಕಮ್ಮಿ ಮಾಡಿ ಅಲ್ಲೇ ರಿಸಾಲ್ವ್ ಮಾಡೋದ್ ಕಡೆ ನಾವು ಎಫರ್ಟ್ ಹಾಕ್ಬೇಕು. ಮತ್ತೆ ಈ ಉತ್ಸವನ ಅದ್ದೂರಿಯಾಗಿ ನಾವೆಲ್ಲ ಮಾಡಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಾ, ಎಫರ್ಟ್ ಹಾಕಿದ್ದೀರಾ. ಅದಿನ್ನು ಕಾರ್ಯರೂಪಕ್ಕೆ ಬರ್ಬೇಕು ಅಂತ ಹೇಳ್ತಾ ನಾನೀಗ ಮಾತು ಮುಗಿಸ್ತೀನಿ. ಇಮಿಡಿಯೇಟ್ ಆಗಿ ತಮ್ಮ ವರ್ಕ್ ಅನ್ನ ಪರ್ಟಿಕ್ಯುಲರ್ಲಿ ಫುಡ್ ಮೇಲ್ ಆಗಿ ಕಂಟಿನ್ಯೂಸ್ ಕ್ಲೀನಿಂಗ್ ಇರ್ಬೇಕು ನಿಮ್ ಟೀಮ್ಸ್. ಇಲ್ಲಾಂದ್ರೆ ಅಲ್ಲಲ್ಲೇ ಬಿಸಾಕಿ ಹೋಗ್ತಾರೆ, ಫುಲ್ ಅವನದೇ ಕೆಟ್ಟು ವಾಸನೆ ಬರುತ್ತೆ, ಹೈಜೀನ್ ಇರಲ್ಲ. ಸೊ ಅದಕ್ಕೆ ನಾವು ಒಂದು ಬೇರೆ ಕಡೆ ಒಂದು 100 ಪೌರ ಕಾರ್ಮಿಕರನ್ನ ಕಾರ್ಪೊರೇಷನ್ಗೆ ಡೆಪ್ಯೂಟ್ ಮಾಡಿದ್ದೀವಿ. ಎವ್ರಿ ಅವರ್ ಅವರು ಕಂಟಿನ್ಯೂಸ್ ಆಗಿ ಕ್ಲೀನ್ ಮಾಡಬೇಕು. ಸ್ವಲ್ಪ ಜನ ಅಲ್ಲೇ ಪ್ಲೇಸ್ ಮಾಡಿ ನೋಡ್ದಂಗೆ ಏನಾದ್ರು ಡರ್ಟಿ ಆದ್ರೆ ಕ್ಲೀನ್ ಆಗ್ಬೇಕು. 350 ಮೇಳ ಸ್ಟೇಜ್, 2 ಸ್ಟೇಜು ಅಲ್ಲಿ ಕ್ಲೀನ್ನೆಸ್. ಮತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಾಗುತ್ತೆ, ಅಷ್ಟೊಂದು ಜನ ಬರ್ತಾರೆ, ಪ್ಲಾಸ್ಟಿಕ್ ಎಸೆಯೋದು, ಅದೆಲ್ಲ ಮೇನ್ ರೋಡ್ ಕಂಟಿನ್ಯೂಸ್ ಕ್ಲೀನ್ ಆಗ್ಬೇಕು 3 ಡೇಸ್. ಮೂಲಭೂತ ಸೌಕರ್ಯ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ. ನೀವಿದ್ದೀರಾ, ಸೊ ನೀವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ 5 ವೇದಿಕೆಯಲ್ಲಿ ಡ್ರಿಂಕಿಂಗ್ ವಾಟರ್ ಏನು ಇಶ್ಯೂ ಆಗದೆ ಇರೋ ರೀತಿ ನೋಡ್ಕೋಬೇಕು. ಈಗ ಏನಾಗಿದೆ, ಪರ್ಟಿಕ್ಯುಲರ್ಲಿ ನಾವು ಪಾಸಸ್ ಮಾಡ್ತಾ ಇದೀವಿ. ಆ ಪಾಸಸ್ ನಿನ್ನೆ ಮೊನ್ನೆ ಎಲ್ಲ ಏನಾಯ್ತು, ನಿನ್ನೆ ಮೀಡಿಯಾದವರು ಕೂತ್ಕೊಳ್ಳೋ ಜಾಗದಲ್ಲಿ ಯಾರ್ಯಾರೋ ಬಂದು ಕೂತ್ರು, ಬಟ್ ಅಲ್ಲಿ ಪಾಸ್ ಕೊಟ್ಟಿರಲಿಲ್ಲ. ಬಟ್ 5, 6, 7 ಸ್ಟ್ರಿಕ್ಟ್ಲಿ ನಾವು ಪಾಸ್ ಕೊಡ್ತೀವಿ. ಆ ಕೋಟಾ ಇರುತ್ತೆ, ವಿವಿಐಪಿ ಕೋಟಾ, ವಿಐಪಿ ಕೋಟಾ, ಮೀಡಿಯಾ ಸೆಕ್ಷನ್ ಅಲ್ಲಿ ಬೇರೆ ಯಾರೋ ಬಂದು ಕೂತ್ಕೊಳ್ಳೋ ರೀತಿ ನೋಡ್ಕೋಬೇಕು. ಏನಾಗುತ್ತೆ, ಅದೇ ಮೇಜರ್ ಗಲಾಟೆ ಆಗುತ್ತೆ. ನಾವು ಪಾಸ್ ಕೊಟ್ಟವ್ರಿಗೆ ಪಾಸ್ ತಗೊಂಡು ಬರ್ತಾರೆ, ಅಲ್ಲಿ ಜಾಗ ಇಲ್ಲ ಅಂತ ಆಗ್ಬೇಕು. ನಾವು ಕೆಲವೊಂದು ಇವ್ನು ಹಾಕ್ಬೇಕು. ಈಗ ಸ್ಟೇಜ್ ವೇದಿಕೆ ಕಮಿಟಿಯಿಂದ ಅಟ್ಲೀಸ್ಟ್ ನಮ್ಮ ಮೇನ್ ವೇದಿಕೆಯಲ್ಲೇ ಒಂದಿದು ಇಶ್ಯೂ ಆಗುತ್ತೆ. ಪೊಲೀಸ್ ಸಿಬ್ಬಂದಿ ಜೊತೆ ನಮ್ಮನ್ನು ಹಾಕಿ, ಒಬ್ಬರು ತಹಸೀಲ್ದಾರ್ನ ಮೇನ್ ಸೆಕ್ಷನ್ಗೆ ಹಾಕಿ ಪ್ರೋಟೋಕಾಲ್ ಅಂತ ಹೇಳಿ ಒಂದು ಟೀಮ್ ಮಾಡ್ಬೇಕು. ಮುಖ್ಯ ವೇದಿಕೆ ಇನ್ಸ್ಟಾಲ್ ಮಾಡಿ ಮತ್ತೆ ಅದು ಕಂಟಿನ್ಯೂಸ್ ಕ್ಲೀನಿಂಗ್ ಇರಬೇಕು. ಇಲ್ಲಾಂದ್ರೆ ಅದೇನು ಯೂಸ್ ಮಾಡಲ್ಲ ಜನ, ಪಬ್ಲಿಕ್ ಅಲ್ಲೇ ಮತ್ತೆ ಡಿಫಿಕೇಟ್ ಮಾಡ್ತಾರೆ. ರೌಂಡ್ ದಿ ಕ್ಲಾಕ್ ಇರಬೇಕು. ಹೆಲ್ತ್ ಕ್ಯಾಂಪ್ ಹಾಕ್ಬೇಕು ಸರ್. ಮೇನ್ ಸ್ಟೇಜ್ ಅಲ್ಲಿ ಅದೊಂದು 2 ಕಡೆ ದೊಡ್ಡದಾಗಿ ಹಾಕ್ಬೇಕು. ಜನ ಬಂದವರು ನೋಡಿ, ಸ್ಪೆಸಿಫಿಕ್ ಕಾರ್ಯಕ್ರಮಕ್ಕೆ ಬರೋರು ಬಂದು ನೋಡ್ಕೊಂಡು ಹೋಗ್ತಾರೆ. ಬ್ಯಾನರ್ ಮಾಡಿಸಿ, ಬೇಗ ಮಾಡಿಸಿ 5, 6, 7 3 ದಿನ ಇರ್ಬೇಕು.
ಸಿಟಿಯಲ್ಲಿ ಒಂದು ಸ್ವಲ್ಪ ಮೇನ್ ಜಂಕ್ಷನ್ ಪರ್ಟಿಕ್ಯುಲರ್ಲಿ ಮೇನ್ ಸ್ಟೇಜ್ ಅಲ್ಲಿ ಅವರೇ ಎಲ್ಲ ಇವರು ಇವೆಂಟ್ ಮ್ಯಾನೇಜರ್ ತಗೊಂತಾರೆ. ಬಟ್ ಬೇರೆ ಸ್ಟೇಜ್ ಅಲ್ಲಿ ಆನ್ ಟೈಮ್ ಅವರು ಆರ್ಟಿಸ್ಟ್ ಮುಗಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಸ್ಟೇಜ್ ವೈಸ್ ಮಾಡಿದಿಲ್ಲ ತಾನೆ ನೋಡಲ್ ಆಫೀಸರ್. ಸೊ ಬೇರೆ ಈಗ 10 ಗಂಟೆಗೆ 2 ಗಂಟೆ ತನಕ ಗಲಾಟೆ ಕಾರ್ಯಾಗಾರ ಆಗ್ತದೆ. ಕಾರ್ಯಾಗಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಗಲಾಟೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಮೆಂಬರ್ಸ್ ಇರ್ತಾರೆ. ಸಿಸಿ ಸರ್ ನಾವು ಎಲ್ಲ ಇರ್ತೀವಿ. ಅದರಲ್ಲಿ ಒಂದು ಗ್ಯಾರಂಟಿ ಝೋನ್ ಮಾಡಿಸ್ಬೇಕು. ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಜಿಸ್ಕಾಂ ಅವರು ಮಾಡ್ತಾ ಇಲ್ಲ, ಬಂದಿದ್ದಾರೆ. ಮಾಡಿಸಿ ಆ ಗ್ಯಾರಂಟಿ ಝೋನ್ ನಲ್ಲಿ ನೀವು ಏನು ಮಾಹಿತಿ ಪ್ಲೇಸ್ ಮಾಡಿದಾಗ ಇನ್ಫಾರ್ಮೇಶನ್ ಬೋರ್ಡ್ ನಲ್ಲಿ ಕಳೆದ ಸ್ಟಾರ್ಟಿಂಗ್ ಇಂದ ಇವತ್ತು ಎಷ್ಟು ಪ್ರೋಗ್ರೆಸ್ ಇದೆ, ಎಷ್ಟು ಬೆನಿಫಿಷರೀಸ್ ಇದ್ದಾರೆ, ಕನ್ಸರ್ನ್ ಸ್ಕೀಮ್ದು ಎಷ್ಟು ಅಮೌಂಟ್ ಜಿಲ್ಲೆ ಬಿಡುಗಡೆ ಆಗಿದೆ ಅಂತ ಅದೆಲ್ಲ ಸ್ವಲ್ಪ ಮಾಹಿತಿ ಇರಬೇಕು. ನಾನೊಂದು ಸೆಲ್ಫಿ ಪಾಯಿಂಟ್ ಅಂತ ಮೀಟಿಂಗ್ ಅಲ್ಲಿ ಎಲ್ಲ ಸದಸ್ಯರು ಅಧ್ಯಕ್ಷರು ಹೇಳಿದ್ದಾರೆ, ಅದು ಒಂದು ಮಾಡಿಸ್ಬೇಕಾದ್ರೆ. ಸೆಕೆಂಡ್, ಗ್ರೀವಾನ್ಸ್ ರಿಡ್ರೆಸಲ್ ಅಂತ ಒಂದು ಸೈಡ್ ಆಗಿ ಒಂದು ಪ್ರೊವಿಷನ್ ಮಾಡಿಸಿ ಪ್ರತಿಯೊಂದು ಇಲಾಖೆಯಿಂದ ಒಂದೊಂದು ಡೇಟಾ ಎಂಟ್ರಿ ಆಪರೇಟರ್ ವಿತ್ ಸಿಸ್ಟಮ್ ಅಥವಾ ಕನೆಕ್ಟಿವಿಟಿ ಅಂತ ಮಾಡಿ ಇಟ್ಕೊಳ್ಳಿ. ಏನಾದ್ರೆ ಎಲ್ಲ ಬಗೆಹರಿಸಲಿಕ್ಕೆ ಪ್ರಾಬ್ಲಮ್ ಅದು ಸಾಲ್ವ್ ಮಾಡ್ತೀವಿ. ಥರ್ಡ್, ಸಕ್ಸಸ್ ಸ್ಟೋರಿ ವಿತ್ ಲಿಸ್ಟ್ ಆಫ್ ಬೆನಿಫಿಷರೀಸ್ ಅಂಡ್ ಇನ್ಫೋ. ಆ ಮೀಟಿಂಗ್ ಅಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಸಕ್ಸಸ್ ಸ್ಟೋರೀಸ್ ಎಲ್ಲ ಬೆನಿಫಿಷರಿ ಇನ್ಫಾರ್ಮೇಶನ್ ಏನಿದೆ ಒಂದು ಸಣ್ಣ ವಿಡಿಯೋ ಮಾಡಿಸಿ ಯಾರ್ಯಾರು ಟಾಪ್ ಬೆನಿಫಿಷರಿ ಇದ್ದಾರೆ ಅವ್ರಿಗೆ ಆಯ್ಕೆ ಮಾಡಿಕೊಂಡು ಚೀಫ್ ಪ್ಲಾನಿಂಗ್ ಆಫೀಸರ್ ಅವ್ರಿಗೆ ಕೊಡಿ, ಅಥವಾ ನಮ್ಮ ಸಿಪಿಒ ಇಲ್ಲ PD ಅವ್ರಿಗೆ, DS ಅವರಿಗೆ ಮಾಹಿತಿ ಕೊಡೋದು. ಆ 3 ಆಫೀಸರ್ಸ್ ಎಲ್ಲ 3 ಆಫೀಸರ್ ನಾವು ಡೆಪ್ಯೂಟ್ ಮಾಡಿದರೆ ಗಲಾಟೆ ಕಾರ್ಯದಲ್ಲಿ ಅವರು ಆಕ್ಟಿವ್ ಇರ್ತಾರೆ. ಸ್ಟೇಜ್ ಅಲ್ಲಿ ಕಾರ್ಯಕ್ರಮ ಮಾಡಿದಾಗ ಈಗ ಬೆನಿಫಿಷರಿ ಬರ್ತಾರೆ, ಅವ್ರಿಗೆ ಸ್ವಲ್ಪ ಅದು ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ಬೆಸ್ಟ್ ಬೆನಿಫಿಷರೀಸ್ಗೆ. ನೀವು ಕನ್ಸರ್ನ್ ನೋಡೋ ಆಫೀಸರ್ ಸ್ಟೇಜ್ ಹತ್ರ ಇರಬೇಕು. ಫಾರ್ ಎಕ್ಸಾಂಪಲ್ ಭಾಗ್ಯ ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅವರು, ಗೃಹಲಕ್ಷ್ಮಿ ಅವರು ಸುಮ್ಮನೆ ಒಟ್ಟಿಗೆ 25 ಜನ 30 ಜನ 50 ಜನ ಅಂತ ಬರಬಾರ್ದು. 1 by 1 ಸೀರಿಯಲ್ ಪ್ರಕಾರ ಒಂದು ಸ್ವಲ್ಪ ಮಿನಿಟ್ ಟು ಮಿನಿಟ್ ತರ ಪ್ರೋಗ್ರಾಮ್ ಲಿಸ್ಟ್ ಸಿಕ್ಕವರು ಮಾಡ್ತಾರೆ. ಪ್ಲೀಸ್ ಡೆಪ್ಯೂಟ್ ಒಂದು ನೋಡಲ್ ಆಫೀಸರ್ ಸ್ವಲ್ಪ ಸ್ಟೇಜ್ ಎಲ್ಲ ನೋಡ್ಕೊಳ್ಳಿ. ಹೇಳಿದಾಗ ಬಹಳ ಒಂದು ಡಿಟೇಲ್ ಆಗಿ ಅವರೆಲ್ಲ ಎಕ್ಸ್ಪ್ರೆಷನ್ಸ್ ಕೊಟ್ಟಿರೋದು. ಹಾಗಾಗಿ ಎಲ್ಲ ಬರೀ ನಾವು ಸೈಲೋಸ್ ಅಲ್ಲಿ ಇದು ನನ್ನ ಕಂಪನಿ ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿ ಎಲ್ಲ ಅಂತ ನಮ್ಮ ಮನಸ್ಸಿಗೆ ಬರಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನಾವು ಇವತ್ತು ಹೋಗ್ತಾ ಇದ್ರೆ ಅದು ಟಾಯ್ಲೆಟ್ ನೀರಿಲ್ಲ, ಅದು ನೀಟಾಗಿ ಗ್ರೂಪ್ ಮೇಲೆ ಹಾಕಿ ಒಂದು ಯಾರು ಅಧಿಕಾರಿ ಇರ್ತಾರೆ ಒಂದು ತಂಡ ರೀತಿ ಕೆಲಸ ಮಾಡಬೇಕು. ಅದೇ ರೀತಿ ಈಗ ಎಷ್ಟು ಸಲ ಹೇಳಿದ್ರು ಲಾಸ್ ಅಂಡ್ ಫೌಂಡ್, ತುಂಬಾ ಜನ ಬರ್ತಾರೆ, ಇದನ್ನು ಕಳೆದುಬಿಡುತ್ತೆ. ಅವಾಗ ಹೆಲ್ಪ್ ಲೈನ್ ಮೂಲಕ ನಮ್ಗೆ ಯಾರು ಒಂದು ರೀಚ್ ಔಟ್ ಮಾಡಿದ್ರೆ ಪರಸ್ಪರ ಸ್ವಲ್ಪ ಕಾಲ್ ಮಾಡಿ ಡೈರೆಕ್ಟ್ ಮಾತಾಡಲಿಕ್ಕೆ ನಾವು ಮಾಡಬೇಕು. ನಂಬರ್ 1. ನಂಬರ್ 2, ಅಫಿಷಿಯಲ್ ವಾಟ್ಸ್ಆಪ್ ಗ್ರೂಪ್ ನ ಬಳಸ್ಕೊಂಡು ಏನಾದ್ರು ಅಟ್ಲೀಸ್ಟ್ ಬರೀ ಒಂದು 2 days ಇದೆ. ಈಗ 2 days ನಾಳೆ ಇದೆ ಲಾಸ್ಟ್ ಡೇಟ್ ಪ್ರಿಪರೇಷನ್ಸ್. ಹಾಗಾಗಿ ಎಲ್ಲ ಏನು ಪ್ರಿಪರೇಷನ್ ಆಗಿದೆ ಎಲ್ಲ ನೋಡಲ್ ಅಧಿಕಾರಿಗಳದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ದು DCKC ಸಾಹೇಬರು ಕೂಡ ಒಂದು ಪ್ರತಿಯೊಂದು ಡ್ರೈವರ್ದು ಕೂಡ ನಂಬರ್ ಒಂದು ಪಟ್ಟಿ ಮಾಡ್ಕೋಬೇಡಿ. ಅದೇ ರೀತಿ ತಂಡಗಳದ್ದು ಕೂಡ ಹೇಳಿ, ಪ್ರತಿಯೊಂದು ಟೀಮ್ದು ಪ್ರತಿಯೊಂದು ಮೆಂಬರ್ದು ಒಂದು ನಂಬರ್ಸ್ ಅದೇ ಗ್ರೂಪ್ ಮೇಲೆ ಇರಲಿ. ಸೊ ಇಮಿಡಿಯೇಟ್ ಆಗಿ ಯಾರು ಒಂದು ರೀಚ್ ಔಟ್ ಮಾಡ್ಬೇಕಿದ್ರೆ ಅದರ ಮೂಲಕ ಮಾಡುವ. ಮತ್ತೆ ಎಲ್ಲ ಚೆನ್ನಾಗಿ ನಾವೆಲ್ಲ ತಯಾರಿ ಮಾಡಿದ್ರೆ ಇನ್ನೊಂದು 2 days ಇದೆ, ಎಲ್ಲ ಒಂದು ಸೇರಿ ಇದನ್ನು ಯಶಸ್ವಿಗೊಳಿಸುವ. ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮಾಡಬಲ್ಲ ಜಾತ್ರೆ ಅಲ್ಲಿ ಸಿನ್ನೂರಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಸೇರಿದಂತೆ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಅಂಗನವಾಡಿ ನೌಕರರಿಗೆ ವೇತನ ಹೆಚ್ಚಳ ಮಾಡದೆ ಮತ್ತು ಕಾಯಂ ಮಾಡಲು ಮತ್ತು ತಪ್ಪಿದ್ದನ್ನು ಖಂಡಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಮುಂದೆ CITU ನೇತೃತ್ವದಲ್ಲಿ ಬಜೆಟ್ ಪ್ರತಿಭಟನೆ ನಡೆಸಲಾಯಿತು. ನೌಕರರನ್ನು ಕನಿಷ್ಠ ವೇತನ ನಿಗದಿ, ಕಾಯಂ ಮಾತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿದರು. ಅಂಗನವಾಡಿ ಬಿಸಿಯೂಟ ಕಾರ್ಮಿಕರಿಗೆ ₹1 ಹೆಚ್ಚಳ ಮಾಡಿದ ಕೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಬಜೆಟ್ನಲ್ಲಿ ಸ್ಕೀಮ್ ನೌಕರರ ಕಾಯಂ ಮತ್ತು ವೇತನ ಹೆಚ್ಚಳಕ್ಕೆ ಕ್ರಮ ವಹಿಸುವುದಾಗಿ ಮಾತು ಕೊಟ್ಟು ಮಾತು ತಪ್ಪಿದ ಕೇಂದ್ರ ಸರ್ಕಾರ ಸಚಿವರಾದ HD ಕುಮಾರಸ್ವಾಮಿ ಮತ್ತು ರಾಜ್ಯ ಸಚಿವ ವಿ ಸೋಮಣ್ಣ ವಿರುದ್ಧ ಘೋಷಣೆ ಹಾಕಿದರು. ಬಜೆಟ್ನಲ್ಲಿ ಸ್ಕೀಮ್ ನೌಕರರ ಕಾಯಂ ವಿಚಾರಗಳಿಗೆ ಮತ್ತೆ ಒಂದೇ ₹1 ವೇತನ ಹೆಚ್ಚಳ ಮಾಡದೆ ವಂಚನಾ ಭ್ರಷ್ಟ ಸರ್ಕಾರವಾಗಿದೆ ಎಂದು ದೂರಿದರು. ನೌಕರರ ವಿರುದ್ಧ ಜನಸಾಮಾನ್ಯರ ವಿರುದ್ಧ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಬಜೆಟ್ ಪ್ರತಿಯನ್ನು ಸುಟ್ಟು ಕನಿಷ್ಠ ವೇತನ ₹31,000 ಘೋಷಣೆ ಮಾಡಬೇಕು, ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿದರು. ಫೆಬ್ರವರಿ 1ನೇ ತಾರೀಕು ಬಜೆಟ್ನಲ್ಲಿ ಅನುದಾನ ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ನೌಕರರಿಗೆ ಮತ್ತು ಸ್ಕೀಮ್ ನೌಕರರಿಗೆ
ಧಿಕ್ಕಾರ. ಅಂಗನವಾಡಿ ಕಾರ್ಯಕರ್ತರನ್ನು ಬೀದಿಗೆ ಹಾಕಿ ಒಂದು ನಮ್ಮ ಕೇಂದ್ರ ಸಚಿವರು ಮೋಸ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ಕಾರ್ಯಕರ್ತರ ಕನಿಷ್ಠ ವೇತನ 36,000 ರೂಪಾಯಿ ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂ ನೌಕರರನ್ನು ಪರಿಗಣಿಸಲೇಬೇಕು. ಧಿಕ್ಕಾರ. ಜಿಂದಾಬಾದ್. ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ವಿರೋಧಿ ಬಜೆಟ್ಗೆ ಧಿಕ್ಕಾರ. ಜಿಂದಾಬಾದ್. ಕೇಂದ್ರ ಸಚಿವರು ನಮ್ಮ ಭರವಸೆ ಕೊಟ್ಟು ಮೋಸ ಮಾಡತಕ್ಕಂಥ ಕೇಂದ್ರ ಸಚಿವರಿಗೆ ಹೇಳಿ ಧಿಕ್ಕಾರ. ನಮ್ಮ ಕೇಂದ್ರ ಸಚಿವರಾಗಿದ್ದ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಅನ್ನಪೂರ್ಣದೇವಿಗೆ ಹೇಳಿ ಧಿಕ್ಕಾರ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿಕ್ಷಣ ಮಂತ್ರಿಗಳಿಗೆ ಹೇಳಿ ಧಿಕ್ಕಾರ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಎಚ್ ಪದ್ಮಾ, ಗೋಕರಮ್ಮ, ರೈಮತ್ ಬೇಗಂ, ಶಾಂತಮ್ಮ ವರಲಕ್ಷ್ಮಿ, ಇಂದಿರಾ, ಕೆಜಿ ವೀರೇಶ್, ಮಲ್ಲಿಕಾ ಶರಣಮ್ಮ, ಅಸ್ಮಾಂ ಬೇಗಂ, ಚಂದ್ರಕಲಾ, ಶ್ಯಾಮಲಾ, ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಸಂಘಕ್ಕೆ ಶ್ರೀ ರವೀಂದ್ರ ಜಲ್ದಾರ್ ಅವರು ಗೌರವಾಧ್ಯಕ್ಷರಾಗಿ ಸಾರಿಗೆ ನೌಕರರ ಸರ್ವಾನುಮತದಿಂದ ಮುಂದಿನ ಅವಧಿಗೆ ಮರು ಆಯ್ಕೆಗೊಂಡಿದ್ದಾರೆ. ರವೀಂದ್ರ ಜಲ್ದಾರ್ ಮಾತನಾಡಿ, ತಾವೆಲ್ಲರೂ ನನ್ನ ಮೇಲೆ ಇಟ್ಟ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಗೆ ನಾನು ಚಿರಋಣಿಯಾಗಿರುತ್ತೇನೆ. ನಾನು ನಿಮ್ಮ ಸೇವೆ ಮಾಡಲು ಸಿದ್ಧನಾಗಿರುತ್ತೇನೆ. ನಿಮ್ಮ ತೊಂದರೆಗಳಿಗೆ ಇಲ್ಲಿಯವರೆಗೂ 5 ವರ್ಷ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದೀರಿ. ನನ್ನನ್ನು ನಂಬಿ ತಾವೆಲ್ಲರೂ ಮುಂದಿನ ಅವಧಿಗೆ ತಮ್ಮ ಸೇವೆ ಮಾಡಲು ನನ್ನನ್ನು ನಮ್ಮ ಸಂಘಕ್ಕೆ ಗೌರವಾಧ್ಯಕ್ಷರಾಗಿ ಸರ್ವಾನುಮತದಿಂದ ಮರು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನನ್ನಿಂದ ಈ ವಿಭಾಗದ ಎಲ್ಲ ಕಾರ್ಮಿಕರಿಗೆ ತುಂಬ ಹೃದಯ ಧನ್ಯವಾದಗಳು ಎಂದು ಸಲ್ಲಿಸಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ರಾಯಚೂರು ವಿಭಾಗದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ಮುಂದಿನ ಅವಧಿಗೆ ಮರು ಆಯ್ಕೆಗೊಂಡರು. ಸಂಘದ ಅಧ್ಯಕ್ಷ ಶಾಂತಮೂರ್ತಿ ಪ್ರಾಸ್ತಾವಿಕ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಜಿ ಮುದ್ದಕೃಷ್ಣ ಅವರ ಸಂಘದ ವರದಿಯನ್ನು ಮಂಡಿಸಿದರು. ಸರ್ವ ಸದಸ್ಯರ ಮರು ಆಯ್ಕೆ ಮಾಡಿದರು. ಆಯ್ಕೆಯಾದ ಎಲ್ಲರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶಾಂತಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಮುದ್ದುಕೃಷ್ಣ, ಎನ್ ಜಂಬಣ್ಣ, SC/ST ಅಸೋಸಿಯೇಷನ್ ಅಧ್ಯಕ್ಷ ಸಿರಂದ್ರ ರಾಮಪ್ಪ, ಬುಡುಪಾಟೀಲ್, ಬಲಭೀಮರಾವ್, ಹನುಮಂತ, ಎಂಕಪ್ಪ, ಜನಾರ್ದನ್, ಮಜಾರ್, ತಿಮ್ಮಾರೆಡ್ಡಿ, ದೇವರೆಡ್ಡಿ, ಸುನೀಲ್ ಮತ್ತು ಇನ್ನಿತರ ಹಿರಿಯ ಕಾರ್ಮಿಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫೆಬ್ರವರಿ 5ರಿಂದ 3 ದಿನಗಳ ಎಡೆದೊರೆ ನಾಡು ರಾಯಚೂರು ಉತ್ಸವ, ಸಾರಿಗೆ ಬಂದೋಬಸ್ತ್ ವ್ಯವಸ್ಥೆ ಡಿಸಿ ನಿತೀಶ್. ಕೇಂದ್ರ ಸರ್ಕಾರ ಬಜೆಟ್ ಸುಸ್ಥಿರ ಆರ್ಥಿಕತೆ ಸಹಕಾರಿ ಸಿದ್ದನಗೌಡ ನೆಲಹಾಲ್. ರಾಜ್ಯ ಸರ್ಕಾರದ ಆದೇಶ ಉಲ್ಲಂಘಿಸಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ರದ್ದುಗೊಳಿಸಿದ್ದರೆ ಕಾನೂನು ಹೋರಾಟ ಡಾ ರವಿಕುಮಾರ್. ಫೆಬ್ರವರಿ 5ರಿಂದ 3 ದಿನ ರಾಯಚೂರು ಉತ್ಸವದ ಯಶಸ್ವಿಗೆ ಅಧಿಕಾರಿಗಳು ನಿರಂತರ ಶ್ರಮವಹಿಸಿ ಡಿಸಿ ಸೂಚನೆ. ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ನೀಡದ ಕೇಂದ್ರ ಬಜೆಟ್, ಪ್ರತಿ ದಾಯಿನ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳದ ಗೌರವಾಧ್ಯಕ್ಷರಾಗಿ ರವೀಂದ್ರ ಜಲ್ದಾರ್ ನೇಮಕ.